ಸಂದರ್ಭದಲ್ಲಿ ನಾವು ಧ್ಯಾನ ಮಾಡ್ತಾ ಬಂದಂತ ವಿಷಯಗಳು ಕ್ಷಮಾಪಣೆಯನ್ನ ಕುರಿತಾಗಿ ನಾವು ಧ್ಯಾನ ಮಾಡ್ತಾ ಬಂದಿದ್ದೇವೆ. ಪ್ರಿಯರೇ, ದೇವರ ಕೃಪೆಗೂ ದೇವರ ಕರುಣೆಗೂ ಆತನ ದಯೆಗೂ ಪಾತ್ರರಾದಂತ ದೇವಜನರು ಹಾಗೂ ಸದ್ಭಕ್ತರು ಹಾಗೂ ದೇವರಿಂದ ಕ್ಷಮೆಯನ್ನ ಹೊಂದಿ ಕ್ಷಮಿಸುವಿಕೆಯನ್ನೇ ಉಸಿರಾಗಿಸಿಕೊಂಡಿರುವಂತ, ಮಾತ್ರವಲ್ಲ ನನಗಿಂತಲೂ ಶ್ರೇಷ್ಠರಾಗಿರ್ತಕ್ಕಂಥ ದೇವರ ಆಶೀರ್ವಾದಕ್ಕೆ ಪಾತ್ರರಾದಂತ ನಿಮಗೆ ಅಲ್ಪನಾದಂತ ನಾನು ನಿಮಗೆ ಕ್ರಿಸ್ತನ ಹೆಸರಿನಲ್ಲಿ ನಾನು ವಂದಿಸುವಂತವನಾಗಿದ್ದೇನೆ. ಪ್ರಿಯರೇ, ನಾವು ದೇವರಿಂದ ಕ್ಷಮೆಯನ್ನ ಹೊಂದಿದ್ದ ಪರಿಶುದ್ಧ ದೇವ ಜನರೇ ಹೌದು. ಮಾತ್ರವಲ್ಲ, ನಾವು ಕ್ಷಮಿಸುವಂಥದ್ದು ನಮ್ಮ ಕರ್ತವ್ಯ ಅಥವಾ ಅದು ನಮ್ಮ ಜವಾಬ್ದಾರಿ ಎಂದು ಅರಿತಿರುವಂತ ನಿಮ್ಮ ಜೊತೆಗೆ ಈ ಕ್ಷಮಾಪಣೆಯ ವಿಷಯದ ಕುರಿತಾಗಿ ಧ್ಯಾನವನ್ನ ಈ ಸಂದರ್ಭದಲ್ಲಿ ಮುಂದುವರಿಸುವಂತವನು ಆಗಿದ್ದೇವೆ. ಈ ಕ್ಷಮೆಯ ಗುಣವನ್ನ ಒಂದು ವೇಳೆ ನಮ್ಮ ಸಭೆಗಳಲ್ಲಿ ಈ ಕ್ಷಮಿಸುವಿಕೆಯ ಗುಣವನ್ನ ನಾವು ಒಂದು ವೇಳೆ ಅದನ್ನು ಲಕ್ಷ್ಯ ಬಿಟ್ಟು ಗಮನಿಸುವುದಾದ್ರೆ ಯಾವ ರೀತಿಯಲ್ಲಿ ಅದು ಕಂಡು ಬರ್ತದೆ ಎಂಬುದಾಗಿ ನಮಗೆ ಚೆನ್ನಾಗಿ ಗೊತ್ತುಂಟು. ಪ್ರಿಯವಾದವರೇ, ಪ್ರಾಯೋಗಿಕ ಕ್ರಿಸ್ತಿಯ ಜೀವಿತದಲ್ಲಿ ಕ್ಷಮಿಸುವಿಕೆಯ ಒಂದು ವಿಷಯವನ್ನ ನಾವು ನೋಡುವಾಗ ಅನೇಕವಾದಂತ ಋಣಾತ್ಮಕವಾದಂತ ಸಂಗತಿಗಳನ್ನ ನಾವು ನಮ್ಮ ಸಭೆಗಳಲ್ಲಿ ಗಮನಿಸಿರ್ಲಿಕ್ಕೆ ಸಾಧ್ಯ ಉಂಟು. ಯಾಕಂದ್ರೆ ನಾವು ಕ್ಷಮಿಸುವಂತ ವಿಷಯದಲ್ಲಿ ನಾವು ಎಷ್ಟು ಮಟ್ಟಿಗಿದ್ದೇವೆ, ಹೇಗೆ ನಾವು ಕ್ಷಮಿಸ್ತಾ ಇದ್ದೇವೆ, ನನ್ನ ಸಭೆಯಲ್ಲಿ ನನ್ನ ಸಹೋದರ ನಡುವೆ ಹೇಗೆ ನಾನು ಕ್ಷಮೆಯನ್ನ ದೇವರಿಂದ ಕ್ಷಮೆಯನ್ನ ಹೊಂದಿದಂತ ನಾನು ಹೇಗೆ ನನ್ನ ಕ್ಷಮಿಸುವಿಕೆ ಜೀವಿತದಲ್ಲಿ ಅವರ ಒಡನಾಟದಲ್ಲಿ ಇದ್ದೇನೆ ಎಂಬುದಾಗಿ ಒಂದು ವೇಳೆ ನಮ್ಮನ್ನ ನಾವು ಪರೀಕ್ಷೆ ಮಾಡಿಕೊಳ್ಳುವುದಾದ್ರೆ ನಮ್ಮ ಸ್ಥಿತಿ ಹೇಗಿದೆ ಎಂಬುದನ್ನ ನಮ್ಮನ್ನ ನಾವು ಪ್ರಶ್ನೆ ಮಾಡಿಕೊಳ್ಳತಕ್ಕಂಥದ್ದು ಬಹಳ ಒಳಿತು. ಅನೇಕ ಸಂದರ್ಭದಲ್ಲಿ ನಮ್ಮ ಸಭೆಗಳಲ್ಲಿ ವ್ಯತಿರಿಕ್ತವಾದಂತಹ ರೀತಿಯಲ್ಲಿ ಕನ್ನಡದಲ್ಲಿ ಒಂದು ಮಾತನ್ನ ಹೇಳ್ತಾರೆ, ಬಾಯಲ್ಲಿ ಮಂತ್ರ ಒಳಗೆ ತಂತ್ರ ಎಂಬುದಾಗಿ. ಎದುರುಗಡೆ ನಮ್ಮನ್ನ ಕ್ಷಮಿಸುವಂತ ಮಾತುಗಳನ್ನ ಆಡ್ತಾ ತಮ್ಮ ಹೃದಯಗಳಲ್ಲಿ ಗುಣುಗುಟ್ಟುವಂತ ಅಥವಾ ಏನು ಆ ಹೃದಯದಲ್ಲಿ ಒಂದು ರೀತಿಯಲ್ಲಿ ವ್ಯತಿರಿಕ್ತವಾದಂತ ರೀತಿಯಲ್ಲಿ ಮಾತನಾಡುವಂತ ಸಂಗತಿಗಳನ್ನ ನೀವು ಗಮನಿಸಿದ್ರು ಏನೋ ಗೊತ್ತಿಲ್ಲ. ನಾವು ಅನೇಕ ಕಡೆಗಳಲ್ಲಿ ಇದನ್ನ ಗಮನಿಸಿದಂತ ಒಂದು ಸತ್ಯಾಂಶವನ್ನ ನಾನು ಈ ಸಂದರ್ಭದಲ್ಲಿ ನೆನಪಿಗೆ ತಂದುಕೊಳ್ತೇನೆ. ನಾವು ಏನಾದ್ರೂ ಬೋಧಿಸುವುದಾದ್ರೆ ಅಥವಾ ತಿಳಿವಳಿಕೆಯನ್ನು ಕೊಡುವುದಾದ್ರೆ ಎಷ್ಟರ ಮಟ್ಟಿಗೆ ಯಾವ ರೀತಿಯಲ್ಲಿ ಪ್ರತಿಕ್ರಿಯೆ ಬರ್ತದೆ ಎಂಬುದಾಗಿ ನಮ್ಮೆಲ್ಲರಿಗೂ ಚೆನ್ನಾಗಿ ಗೊತ್ತುಂಟು. ಹೇಗೋ ಪ್ರಿಯರೇ, ನಾವು ನಮ್ಮ ಪ್ರಾಯೋಗಿಕ ಜೀವಿತದಲ್ಲಿ ನನ್ನ ಆಲೋಚನೆ ಇಷ್ಟೇ, ನನ್ನ ಜೀವಿತದಲ್ಲಿ ಕ್ರಿಸ್ತನನ್ನ ಅಥವಾ ಕ್ರಿಸ್ತನಲ್ಲಿ ನಾನು ಕ್ಷಮೆ ಹೊಂದಿದಂತ ನಾನು ಇತರರನ್ನ ಕ್ಷಮಿಸುವಂತ ಒಂದು ಗುರುತರವಾದಂತ ಕೆಲಸ ಅಥವಾ ಜವಾಬ್ದಾರಿ ಇದೆ ಎಂಬತಕ್ಕಂಥದ್ದನ್ನ ನಾವು ಅರಿಯಬೇಕಾಗಿದೆ. ಹಾಗಾಗಿ ನಾವು ಕಳೆದ ಸಂದರ್ಭದಲ್ಲಿ ಕ್ಷಮೆ ಅಂದ್ರೆ ಏನು, ಕ್ಷಮಿಸದೆ ಹೋದ್ರೆ ಅದು ಎಂತ ಪಾಪವಾಗಿರ್ತದೆ ಎಂಬುದಾಗಿ, ಯಾಕಂದ್ರೆ ನಾವು ಆದಾಮ ಅವಳ ವಿಷಯದಲ್ಲಿ ಅವರು ಅವಿಧೇಯರಾದರೂ ಆಜ್ಞೆಗಳನ್ನ ಮೀರಿ ಎಂಬುದಾಗಿ ನಾವು ಹೇಳಿ ಅವರು ಪಾಪ ಮಾಡಿದ್ರು ಎಂಬುದಾಗಿ ನಾವು ನೋಡ್ತೇವೆ.
ಆದ್ರೆ ಈ ಹೊಸ ಒಡಂಬಡಿಕೆ ತತ್ವದ ಅಡಿಯಲ್ಲಿ ನಾನಾದ್ರೂ ಹೀಗೆ ಯೋಚನೆ ಮಾಡ್ತೇನೆ, ಅವರು ಆಜ್ಞೆಗಳನ್ನ ಮೀರಿ ಅವಿಧೇಯರಾದ್ರು, ಪಾಪಕ್ಕೆ ಒಳಗಾದ್ರು. ಆದ್ರೆ ಹೊಸ ಒಡಂಬಡಿಕೆ ತತ್ವದ ಅಡಿಯಲ್ಲಿ ಕರ್ತನಾದಂತ ಯೇಸು ಕ್ರಿಸ್ತನ ಮೂಲಕವಾಗಿ ನಾವು ಹೊಂದಿದಂತ ಕ್ಷಮೆಯನ್ನ ಇತರರಿಗೆ ನಾವು ಕ್ಷಮೆಯನ್ನು ತೋರಿಸದೇ ಹೋದರೆ ಅವರಿಗಿಂತಲೂ, ಅಂದ್ರೆ ಆದಾಮ ಅವಳಿಗಿಂತಲೂ ಮಿತಿಮೀರಿದ ಒಂದು ಪಾಪ ಎಂಬುದಾಗಿ ಆ ಕಳೆದ ಸಂದರ್ಭದಲ್ಲಿ ನಾವು ನೋಡ್ತಾ ಬಂದೆವು. ಪ್ರಿಯವಾದವರೇ, ಈ ಪ್ರೀತಿಸುವಂಥದ್ದು, ಕ್ಷಮಿಸುವಂಥದ್ದು ಇದು ಒಂದಕ್ಕೊಂದು ಜೊತೆಯಾಗಿ ಇರುವಂತ ವಿಷಯಗಳು. ನಾನು ನಿಮ್ಮನ್ನ ಪ್ರೀತಿಸುವುದಾದ್ರೆ ನಾನು ನಿಮ್ಮನ್ನ ಕ್ಷಮಿಸ್ತೇನೆ. ನಾನು ನಿಮ್ಮನ್ನ ಕ್ಷಮಿಸದೆ ಹೋದ್ರೆ ನನ್ನ ಪ್ರೀತಿ ಸಂಪೂರ್ಣವಾಗಿ ಶೂನ್ಯ ಎಂಬುದಾಗಿ ನಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಹಾಗಾಗಿ ಪ್ರಿಯರೇ, ನಾವು ಯಾಕೆ ಯಾವ ರೀತಿಯಲ್ಲಿ ನಮ್ಮ ತಪ್ಪುಗಳನ್ನ ಕ್ಷಮಿಸುವಂಥದ್ದು ಹೇಗಿರ್ಬೇಕೆಂಬತಕ್ಕಂಥದ್ದನ್ನ ನಾವು ಕಳೆದ ಸಂದರ್ಭದಲ್ಲಿ ನಾವು ನೋಡ್ತಾ ಬಂದು, ಈ ಒಂದು ಸಂದರ್ಭದಲ್ಲಿ ಕ್ಷಮಿಸುವಿಕೆಯು ಯಾವ ಆಧಾರದ ಮೇರೆಗೆ ನಾವು ಕ್ಷಮಿಸಲೇಬೇಕಾದಂತ ಒಂದು ಕಡ್ಡಾಯ ಆತ್ಮಿಕ ನೀತಿಗೆ ನಾವು ಒಳಪಟ್ಟಿದ್ದೇವೆ ಅನ್ನುವಂಥದ್ದನ್ನ ನಾವು ಈ ಸಂದರ್ಭದಲ್ಲಿ, ಈ ಒಂದು ಸಮಯದಲ್ಲಿ ನಾವು ಅದನ್ನ ನೋಡ್ಲಿಕ್ಕೆ ಹೋಗ್ತೇವೆ. ಪ್ರಿಯರೇ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ವಾಕ್ಯವನ್ನ ನಾವು ಓದೋಣ. ಯಾಕಂದ್ರೆ ಯಾವ ಆಧಾರದ ಮೇರೆಗೆ ನಾವು ಇತರರನ್ನ ಕ್ಷಮಿಸಬೇಕು ಎನ್ನುವಂತ ವಿಷಯಕ್ಕೆ ನಾವು ನೋಡುವಂತ ಸಂದರ್ಭದಲ್ಲಿ ಫಿಲಿಪ್ಪಿಯವರ ಬರೆದ ಪತ್ರಿಕೆ 2ನೇ ಅಧ್ಯಾಯ 6 ಮತ್ತು 7ನೇ ವಚನಕ್ಕೆ ನಾವು ಗಮನವನ್ನು ಹರಿಸುವುದಾದ್ರೆ ಅಲ್ಲಿ ಹೀಗೆ ಓದ್ತೇವೆ: ದೇವ ಸ್ವರೂಪನಾಗಿದ್ದರೂ ದೇವರಿಗೆ ಸರಿಸಮನಾಗಿರುವುದೆಂಬ ಅಮೂಲ್ಯ ಪದವಿಯನ್ನ ಬಿಡೊಳ್ಳನ್ನು ಎಂದೆನಿಸದೆ ತನ್ನನ್ನ ಬರಿದು ಮಾಡಿಕೊಂಡು ದಾಸನ ರೂಪವನ್ನ ಧರಿಸಿಕೊಂಡು ಬಂದನು ಎಂಬುದಾಗಿ ಅಲ್ಲಿ ಆ ವಾಕ್ಯದಲ್ಲಿ ನಾವು ನೋಡ್ತೇವೆ. ಸೊ ಇಲ್ಲಿ ಈ ಎರಡು ಮಾತುಗಳನ್ನು ನೋಡುವಾಗ ದೇವ ಸ್ವರೂಪನಾಗಿದ್ರು ಕೂಡ ದೇವರಿಗೆ ಸರಿಸಮನಾಗಿರ್ತಕ್ಕಂಥ ಆ ಪದವಿಯನ್ನ ಅದನ್ನ ಬಿಡುವುದಿಲ್ಲ ಎಂಬತಕ್ಕಂತ ಎಣಿಸದೆ, ಆ ರೀತಿಯಲ್ಲಿ ತಿಳಿಯದೆ ಅದನ್ನ ಬಿಟ್ಟು ಬರುವಂತವನಾಗಿದ್ದ ತನ್ನನ್ನು ತಾನು ದಾಸನ ರೂಪಕ್ಕೆ ತನ್ನನ್ನು ತಾನು ತಗ್ಗಿಸಿಕೊಳ್ಳುವಂತವನಾಗಿದ್ದಾನೆ. ಈ ವಾಕ್ಯಗಳನ್ನ ನಾವು ಗಮನಿಸುವಂತ ಸಂದರ್ಭದಲ್ಲಿ ಪ್ರಿಯರೇ, ಇದು ದೇವರ ಸ್ವಭಾವವನ್ನ ನಮಗೆ ತಿಳಿಸುವಂತದ್ದಾಗಿದೆ. ಅಂದ್ರೆ ದೇವರ ಸ್ವಭಾವ ಏನೆಂಬುದಾಗಿ ನೋಡುವಾಗ ಅದು ದೇವರ ಸ್ವಭಾವ, ಅದು ಕ್ಷಮಿಸುವಂತ ಒಂದು ಸ್ವಭಾವ. ದೇವರ ಸ್ವಭಾವವು ಅದು ಕ್ಷಮಿಸುವಂತ ಒಂದು ಸ್ವಭಾವ ಎಂಬುದಾಗಿ ಈ ವಾಕ್ಯಗಳ ಮೂಲಕವಾಗಿ ನಾವು ಅರ್ಥ ಮಾಡ್ಕೊಳ್ಬಹುದು. ಆದ್ರಿಂದ ಪ್ರಿಯರೇ, ನಾವು ದೇವರ ಸ್ವಭಾವವು ಕ್ಷಮಿಸುವಿಕೆ ಆಗಿರುವುದಾಗಿ ನಾವು ನೆನೆಸುವುದಾದ್ರೆ, ಹಾಗೆ ತಿಳ್ಕೊಳ್ಳೋದಾದ್ರೆ ಆತನ ಸ್ವರೂಪದಲ್ಲಿ ಅಥವಾ ಆತನ ಸ್ವರೂಪವನ್ನು ಕಳೆದುಕೊಂಡಂತ ಈ ಮಾನವನು ಕ್ರಿಸ್ತನ ಮೂಲಕವಾಗಿ ಆತನ ಸ್ವರೂಪಕ್ಕೆ ಹೋಗಬೇಕಾಗಿರುವಂತ ಸಂದರ್ಭದಲ್ಲಿ ನಮ್ಮಲ್ಲಿ ಎಂತಹ ಸ್ವಭಾವ ಇದೆ? ನಾವೊಂದು ಮಾತನ್ನ ಹೇಳ್ತೇವೆ, ಒಂದು ಹುಟ್ಟುಗುಣ ಸುಟ್ಟರು ಹೋಗಲ್ಲ ಅಂತ. ಹಾಗೆ ದೇವರ ಸ್ವಭಾವ ಏನೆಂಬುದಾಗಿ ನೋಡುವಾಗ ಅದು ಕ್ಷಮಿಸುವಂತ ಸ್ವಭಾವನೆ. ಆದ್ರೆ ನನ್ನ ಸ್ವಭಾವ, ನನ್ನ ಜೀವಿತದಲ್ಲಿ ಅಥವಾ ಕ್ರಿಸ್ತಿಯ ಜೀವಿತದಲ್ಲಿ, ಪ್ರಾಯೋಗಿಕವಾದಂತಹ ಜೀವಿತದಲ್ಲಿ ನನ್ನ ಕ್ಷಮಿಸುವಿಕೆ ಜೀವಿತ ಅದು ಎಷ್ಟು ಮಟ್ಟಿಗೆ ಯಾವ ರೀತಿಯ ಸ್ವಭಾವದಿಂದ ಕೂಡಿದ್ದಾಗಿದೆ? ಅದು ನೂತನ ಸೃಷ್ಟಿಯ ಸ್ವಭಾವನ ಹೊಂದಿದೆಯಾ ಅಥವಾ ಪೂರ್ವ ಸ್ವಭಾವನ್ನೇ ಹೊಂದಿದೆಯಾ? ಈಗ ನಾವು ಈಗ ಒಂದು ಪ್ರಾಯೋಗಿಕವಾದಂತ ಈ ವಿಷಯಗಳನ್ನ ಮಾತಾಡುವಾಗ ಪ್ರಿಯರೇ, ನಾವು ಪ್ರತಿಯೊಂದು ಸಂದರ್ಭದಲ್ಲಿ ಕೂಡ ನಮ್ಮನ್ನೇ ನಾವು ಪ್ರಶ್ನೆ ಮಾಡಿಕೊಳ್ಳುವ, ಆತ್ಮಾವಲೋಕನ ಮಾಡಿಕೊಳ್ತಕ್ಕಂಥ, ನಮ್ಮ ಮನಸ್ಸಾಕ್ಷಿಯನ್ನ ನಾವು ಪರೀಕ್ಷೆ ಮಾಡಿಕೊಳ್ತಕ್ಕಂಥ ಒಂದು ವಿಚಾರಗಳು ಈ ಒಂದು ವಿಷಯದಲ್ಲಿ ಅಡಗಿರುವಂತದ್ದಾಗಿದೆ. ದೇವರಿಂದ ಹುಟ್ಟಿದವನು ಆತನು ದೇವರ ಮಗನಾಗಿದ್ದಾನೆ, ದೇವರ ಮಕ್ಕಳು ಎಂಬುದಾಗಿ ಯೋಹಾನ ಬರೆದ ಪತ್ರಿಕೆಯಲ್ಲಿ ನಾವು ಓದ್ತೇವೆ ಪ್ರಿಯರೇ.
ಹಾಗಾದ್ರೂ ದೇವರು ಆ ಒಂದು ಕ್ಷಮಿಸುವ ಸ್ವಭಾವವನ್ನು ಆತನಲ್ಲಿ ಇರುವುದಾದ್ರೆ, ದೇವರ ಮಕ್ಕಳೆಂಬುದಾಗಿ ಕರೆಯಲ್ಪಡುವಂತ ನಮ್ಮಲ್ಲಿ ಕೂಡ ಅದೇ ಸ್ವಭಾವ ಇರಬೇಕು. ಹಾಗಾದ್ರೆ ನಿಜವಾಗಿ ಕೂಡ ಅಂತ ಒಂದು ಸ್ವಭಾವ ನಮ್ಮಲ್ಲಿ ಉಂಟಾ? ಈ ಭಕ್ತನಾದಂತ ಕೀರ್ತನೆಗಾರನು ದಾವೀದನು ಹೇಳ್ತಾ ಇದ್ದಾನೆ, ಅದು 86ನೇ ಕೀರ್ತನೆಯಲ್ಲಿ ನಾವು ನೋಡುವಾಗ ಆತನು ಬಹಳ ಚಂದವಾಗಿ ಬರೀತಾನೆ. 86ನೇ ಕೀರ್ತನೆಯಲ್ಲಿ 5ನೇ ವಚನದಲ್ಲಿ ನಾವು ಹೀಗೆ ಓದ್ತೇವೆ. 86:5 ಕರ್ತನೇ, ನೀನು ಒಳ್ಳೆಯವನು, ಕ್ಷಮಿಸುವವನು, ನಿನಗೆ ಮೊರೆ ಇಡುವವರೆಲ್ಲರಲ್ಲಿ ಕೃಪಾಪೂರ್ಣನು ಆಗಿದ್ದೀಯಲ್ಲ ಎಂಬುದಾಗಿ. ದಾವೀದನಿಗೆ ಇದು ಸ್ಪಷ್ಟವಾಗಿ ಅರ್ಥವಾಗಿದೆ ದೇವರ ಸ್ವಭಾವ ಏನಂತ. ದಾವೀದನಿಗೆ ದೇವರ ಸ್ವಭಾವ ಆತನದು ಕ್ಷಮಿಸುವಂತಹ ಸ್ವಭಾವ ಎಂಬುದಾಗಿ ಆತನು ಅನುಭವ ಪೂರ್ವಕವಾಗಿ ಆತನ ಅರ್ಥ ಮಾಡ್ಕೊಂಡಿದ್ದಾನೆ. ಆದ್ರೆ ಹೊಸ ಒಡಂಬಡಿಕೆ ವೀರರು ಕ್ರಿಸ್ತನ ಭಕ್ತರೆಂಬುದಾಗಿ ಕರೆಯುವಂತ ನಾವುಗಳು ದಾವೀದನ ಹಾಗೆ ದೇವರ ಸ್ವಭಾವವನ್ನ ನಾವು ಅರ್ಥ ಮಾಡ್ಕೊಂಡಿದ್ದೇವ? ಒಂದು ವೇಳೆ ಆ ದೇವರ ಸ್ವಭಾವವನ್ನ, ಕ್ಷಮಿಸುವಂತ ಸ್ವಭಾವವನ್ನ ನಾನು ಅರ್ಥ ಮಾಡಿಕೊಂಡಿದ್ದ ಪಕ್ಷದಲ್ಲಿ ನನ್ನ ಕ್ರಿಸ್ತಿಯ ಜೀವಿತದಲ್ಲಿ, ಕ್ರೈಸ್ತವ ಸಮಾಜದಲ್ಲಿ, ನನ್ನ ಸಭೆಯಲ್ಲಿ ಅದನ್ನ ಪ್ರಾಯೋಗಿಕವಾದ ರೀತಿಯಲ್ಲಿ ಅದನ್ನ ಅನುಕರಣೆ ಮಾಡಬೇಕು ಅಥವಾ ಅನುಸರಿಸಬೇಕು. ಆದ್ರೆ ಪ್ರಿಯರೇ, ಇದಕ್ಕೆ ವ್ಯತಿರಿಕ್ತವಾದಂತಹ ವಿಷಯ, ಒಬ್ಬ ವ್ಯಕ್ತಿ ತಪ್ಪನ್ನ ಮಾಡಿದ ಪಕ್ಷದಲ್ಲಿ ಆ ವ್ಯಕ್ತಿಯನ್ನ ಯಾವ ರೀತಿಯಲ್ಲಿ ನಾವು ನೋಡ್ತೇವೆ? ದೇವರು ಹೇಳ್ತಾನೆ ಕ್ಷಮಿಸುವಂತ ಸ್ವಭಾವ ಆತನ ಇದೆ ಎಂಬುದಾಗಿ ನಾವು ನೋಡ್ತೇವೆ. ಒಬ್ಬ ವ್ಯಕ್ತಿ ನಮಗೆ ವಿರುದ್ಧವಾಗಿ ರೀತಿಯಲ್ಲಿ ತಪ್ಪು ಮಾಡುವಾಗ ನಾವು ಎಷ್ಟು ಮಟ್ಟಿಗೆ ಕ್ಷಮಿಸುವಂತ ಸ್ವಭಾವ ನಮಗಿದೆ? ನಮ್ಮ ಕನ್ನಡದಲ್ಲಿ ಒಂದು ಮಾತು ಹೇಳ್ತಾರೆ, ಏನೆಂಬುದಾಗಿ ನೋಡುವಾಗ, ಈ ಕೊಟ್ಟವನು ಕೆಟ್ಟ ಎಂಬುದಾಗಿ. ಸೊ ಒಂದು ವೇಳೆ ಅಂದ್ರೆ ಅರ್ಥ ಏನು ಅಂತಂದ್ರೆ, ಒಂದು ವೇಳೆ ತಪ್ಪಿಗೆ ಸಿಗಾಕೊಬಿಟ್ರೆ, ನಮ್ಮ ಈ ದಿನಮಾನಗಳಲ್ಲಿ ತಪ್ಪಿಗೆ ಸಿಗಾಕೊಂಡ್ರೆ ಆತನ ಜೀವಮಾನ ಪೂರ್ತಿ ಅಂಟಿಲ್ ಹಿಸ್ ಡೆತ್, ಅವನ ಜೀವಮಾನ ಪೂರ್ತಿಯಾಗಿ ಅವನನ್ನ ಆಕ್ಷೇಪಿಸುವಂತವರು, ಟೀಕೆ ಟಿಪ್ಪಣಿಗಳನ್ನ ಮಾಡುವಂತ ಆ ಒಂದು ಕೆಟ್ಟ ಹೃದಯ, ವಾಕ್ಯ ಯೆರೆಮೀಯನ ಪ್ರವಾದ ನೋಡ್ತೇವೆ. ಹೃದಯ ವಂಚಕ, ಅದು ಗುಣವಾಗದ ರೋಗಕ್ಕೆ ತುತ್ತಾಗಿದೆ ಎಂಬುದಾಗಿ ನೋಡ್ತೇವೆ. ಅಂತ ವಂಚಕ ಹೃದಯ ಉಳ್ಳವರಾಗಿ ಮುಂದುವರಿಸ್ತೇವೆ. ಪ್ರಾಯೋಗಿಕವಾದ ರೀತಿಯಲ್ಲಿ ನಾವು ಆಲೋಚನೆ ಮಾಡುವಾಗ ಪ್ರಿಯರೇ, ಈ ಕ್ಷಮಿಸುವಿಕೆಯ ಜೀವಿತದಲ್ಲಿ ಅನೇಕ ಸಂದರ್ಭದಲ್ಲಿ ಸೋತು ಹೋಗಿರುವಂತದ್ದನ್ನ, ಅನೇಕ ಸಂದರ್ಭದಲ್ಲಿ ಸ್ವಲ್ಪ ಕಡಿಮೆ ಆಗಿರುವಂತದ್ದನ್ನ, ಅಥವಾ ಸಂಪೂರ್ಣವಾಗಿ ಶೂನ್ಯವಾಗಿರುವಂತಹ ವಿಷಯಗಳನ್ನೇ ಬೇಕಾದ್ರೆ ನೀವು ಅದನ್ನ ಆ ಒಂದು ವಿಷಯಗಳನ್ನ ನೀವು ಒಂದು ವೇಳೆ ನಮ್ಮಲ್ಲಿ, ನಮ್ಮ ಜೀವಿತಗಳಲ್ಲಿ ಅದನ್ನ ನಾವು ಕಾಣಬಹುದು. ಆದ್ರಿಂದ ಪ್ರಿಯರೇ, ದೇವರ ಸ್ವಭಾವ ಅದು ಕ್ಷಮಿಸುವಂತ ಸ್ವಭಾವ. ದೇವರ ಮಕ್ಕಳ ಸ್ವಭಾವವು ಅದು ಕ್ಷಮಿಸುವಂತ ಸ್ವಭಾವವೇ ಆಗಿರಬೇಕು. ಬೇರೆ ಯಾವ ಕಾರಣ ಅಲ್ಲಿ ಯಾಕಂದ್ರೆ ದೇವರು ತನ್ನ ಸ್ವರೂಪದಲ್ಲಿ ಉಂಟು ಮಾಡಿದನು. ಈಗ ನಾವು ದೇವರ ಸ್ವರೂಪಕ್ಕೆ ಕ್ರಿಸ್ತನ ಮೂಲಕವಾಗಿ ನಾವು ಸಾಕ್ತಾ ಇದ್ದೇವೆ. ದೇವರ ಹಾದಿಲಿ ತನ್ನ ಹೋಲಿಕೆಗೆ ತಮ್ಮ ಸ್ವರೂಪದಲ್ಲಿ ಉಂಟು ಮಾಡಿದ್ದಾನೆ. ಈಗ ದೇವರ ಮಕ್ಕಳೆಂಬ ಕರೆಯಲ್ಪಟ್ಟು ನಾವು ಮತ್ತೊಮ್ಮೆ ನಾವು ಯಾವ ಮಹಿಮೆಯನ್ನ, ಪ್ರಭಾವನ್ನ, ಹಕ್ಕನ್ನ ನಾವು ಕಳ್ಕೊಂಡಿದ್ದೋ ಅದೇ ಹಕ್ಕನ್ನ ಕ್ರಿಸ್ತನ ಮೂಲಕವಾಗಿ ನಾವು ಮುಂದೆ ಅದನ್ನ ಪಡೆಯಲಿಕ್ಕೆ ಹೋಗ್ತಾ ಇದ್ದೇವೆ. ಸೊ ಈ ರೀತಿಯಲ್ಲಿ ಆ ಸ್ವರೂಪವನ್ನ, ಆ ಸಾರೂಪ್ಯವನ್ನ ಹೊಂದಿಕೊಳ್ಳುವಂಥದ್ದು, ಅಂತ ದಿಕ್ಕಿನಲ್ಲಿ ಸಾಗ್ತಕ್ಕಂಥವ್ರಿಗೂ ನಮ್ಮಲ್ಲಿ ಕೂಡ ಅದೇ ಸ್ವಭಾವ ಇರಬೇಕು. ಇದು ಖಂಡಿತ. ಪ್ರತಿಯೊಬ್ಬ ಕ್ರೈಸ್ತ ವಿಶ್ವಾಸಿಯು, ಅದು ಸಹೋದರನಾಗ್ಲಿ ಸಹೋದರಿಯರಾಗ್ಲಿ, ಪ್ರಿಯರೇ, ನಾವು ಕ್ಷಮಿಸುವಂತ ಸ್ವಭಾವ ನನ್ನಲ್ಲಿ ಇಲ್ಲದೆ ಹೋದ ಪಕ್ಷದಲ್ಲಿ, ನಾನು ಒಂದು ವಿಷಯ ನನ್ನ ನೆನಪಿಗೆ ಬರುವಂತದನ್ನ ಈಗಲೇ ಹೇಳ್ತೇನೆ. ಕ್ಷಮಿಸುವಂಥದ್ದು ಅದು ಒಂದು ವರ. ಈ ಒಂದು ವರ ನನ್ನಲ್ಲಿ ಇಲ್ಲವಾದ್ರೆ ನಾನು ಹೇಗೆ ಕ್ರಿಸ್ತನವನಾಗಿ ಇರ್ತೇನೆ? ನನ್ನಲ್ಲಿ ಹೇಗೆ ಕ್ರಿಸ್ತನ ಸ್ವಭಾವ, ದೇವರ ಸ್ವಭಾವ ನನ್ನಲ್ಲಿ ಹೇಗೆ ಕಂಡು ಬರ್ತದೆ? ಒಂದು ರೀತಿಯಲ್ಲಿ ಅನೇಕ ಸಂದರ್ಭಗಳಲ್ಲಿ ಈ ವಿಚಾರಗಳನ್ನು ನೋಡುವಾಗ
ಒಂದು ಗಂಭೀರವಾದ ರೀತಿಯಲ್ಲಿ ಆ ಹೇಳುವಂಥದ್ದು ಮಾತ್ರ, ಬಾಯಲ್ಲಿ ಹೇಳುವಂಥದ್ದು ಮಾತ್ರ ಕ್ಷಮಿಸ್ತೇವೆ ಎಂಬುದಾಗಿ, ಆದ್ರೆ ಅವರು ಹೃದಯದಲ್ಲಿ ಬೇರೆ ರೀತಿಯಲ್ಲಿ ತಮ್ಮ ಕಾರ್ಯಗಳನ್ನ ಮಾಡುವಂತ ಒಂದು ಪರಿಸ್ಥಿತಿಗಳನ್ನ ಇಂದಿನ ಸಭೆಗಳಲ್ಲಿ, ಇಂದಿನ ಸಹೋದರರ ನಡುವೆ ನಾವು ಕಾಣ್ತೇವೆ. ಅನೇಕ ಹಿರಿಯ ಭಕ್ತರುಗಳು ನಮ್ಮ ಈ ಒಂದು ಸಂದರ್ಭದಲ್ಲಿ ನಾವು ಇಲ್ಲಿಗೆ ಬರುವುದಕ್ಕಿಂತ ನಮ್ಮ ಹಿರಿಯರು ನಮ್ಮ ಸಭೆಗಳಲ್ಲಿದ್ದಾಗ ಅವರಲ್ಲಿ ಕಂಡಂತ ಭಕ್ತಿ ಅಭಿವೃದ್ಧಿಯ ಜೀವಿತವನ್ನ ಈ ದಿನಗಳಲ್ಲಿ ಕಾಣೋದು ಕಡಿಮೆ ಆಗಿದೆ. ಅವರಲ್ಲಿದ್ದಂತಹ ಹಿರಿಯರು ನಮಗೆ ತೋರಿಸಿಕೊಟ್ಟಂತಹ ಭಕ್ತಿಯ ಜೀವಿತವನ್ನ ನಾವು ತೋರಿಸಿಕೊಡುವುದರಲ್ಲಿ, ಅವರ ಆ ಒಂದು ಕ್ರಿಸ್ತನ ಸ್ವಭಾವನ ಅವರು ತೋರಿಸಿಕೊಡೋದ್ರಲ್ಲಿ ಮುಂದಾದ್ರು, ಆದ್ರೆ ಕ್ರಿಸ್ತನ ಸ್ವಭಾವನ ನಾವು ತೋರಿಸಿಕೊಡುವಂತದ್ರಲ್ಲಿ ಬಹಳಷ್ಟು ಕಡಿಮೆ ಆಗಿದ್ದೇವೆ ಎಂಬುದಾಗಿ ನಾನಾದ್ರೂ ಅಭಿಪ್ರಾಯ ಪಡ್ತೇನೆ. ನೀವು ಹೇಗೆ ಅದನ್ನ ಸ್ವೀಕರಿಸ್ತಾರೋ ನನಗೆ ಗೊತ್ತಿಲ್ಲ ಪ್ರಿಯರೇ. ಆದ್ರೆ ಒಂದ್ ವೇಳೆ ಇದು ವಾಸ್ತವ ಸ್ಥಿತಿಗತಿಗಳಲ್ಲಿ ಇದು ನಮ್ಮ ಜೀವಿತದಲ್ಲಿ ನಿಜವಾಗಿದ್ದ ಪಕ್ಷದಲ್ಲಿ, ನಾವು ಈ ಕ್ಷಣದಲ್ಲೇ ನಾವು ಬದಲಾವಣೆ ಆಗ್ತಕ್ಕಂಥದ್ದು ಅಥವಾ ಬದಲಾಗಬೇಕಾಗಿರ್ತಕ್ಕಂಥದ್ದು ನಮ್ಮ ಆದ್ಯ ಕರ್ತವ್ಯ. ಒಂದು ವೇಳೆ ನಾವು ಬದಲಾಗದೆ ಹಾಗೆ ನಮ್ಮ ಜೀವಿತದಲ್ಲಿ ನಾವು ಹಾಗೆ ಇರುವುದಾದ್ರೆ ನಾವು ಏನಾಗಿರ್ತೇವೆ, ಹೇಗಿದ್ದೇವೆ, ನಾವು ದೇವರ ಮಕ್ಕಳಾಗಿದ್ದೇವಾ ಇಲ್ವಾ ಎಂಬತಕ್ಕಂಥದ್ದನ್ನ ನಾವು ಪ್ರಶ್ನೆ ಮಾಡ್ಕೊಳ್ಬೇಕಾಗತ್ತೆ. ಇದು ಮೊದಲನೇ ವಿಷಯ. ಯಾವ ಆಧಾರದ ಮೇರೆಗೆ, ಆನ್ ವಾಟ್ ಬೇಸಿಸ್, ಯಾವ ಆಧಾರದ ಮೇರೆಗೆ ನಾನು ನನ್ನ ಸಹೋದರನ್ನ ಅಥವಾ ನನ್ನ ಸಹೋದರನ್ನ ಕ್ಷಮಿಸ್ಬೇಕೆಂಬುದಾಗಿ ಹೇಳಿದ್ರೆ, ದೇವರ ಸ್ವಭಾವ, ಆತನ ಸ್ವಭಾವ ಕ್ಷಮಿಸುವಂತ ಸ್ವಭಾವ, ದೇವರ ಮಕ್ಕಳಾದಂತ ನನ್ನ ಸ್ವಭಾವ ಕೂಡ ಕ್ಷಮಿಸುವಂತ ಸ್ವಭಾವ, ಅದೇ ಪ್ರಾಮುಖ್ಯವಾದಂತ ಮುಖ್ಯವಾದಂತ ಆಧಾರ. ಹಾಗಾಗಿ ನಾನು ಕ್ಷಮಿಸಲೇಬೇಕು, ಕ್ಷಮಿಸ್ತೇನೆ. ಆ ಕ್ಷಮಿಸುವಂತ ಜೀವಿತದಲ್ಲಿ ನಾನು ನನ್ನ ಕರ್ತನನ್ನ ನಾನು ಮಹಿಮೆಪಡಿಸಬೇಕೆಂಬತಕ್ಕಂಥ ಸಂಗತಿಯನ್ನ ನೋಡ್ತೇವೆ. ಇದು ಮೊದಲನೇ ವಿಷಯ. ಎರಡನೇ ವಿಷಯಕ್ಕೆ ಹೋಗೋಣ. ಲೂಕನ ಬರೆದ ಸುವಾರ್ತೆ 7ನೇ ಅಧ್ಯಾಯ 42ನೇ ವಚನದಲ್ಲಿ ನಾವು ಹೀಗೆ ಓದ್ತೇವೆ, ತೀರಿಸುವುದಕ್ಕೆ ಅವರಿಗೆ ಗತಿ ಇಲ್ಲದ್ದರಿಂದ ಆ ಇಬ್ಬರಿಗೂ ಸಾಲವನ್ನ ಬಿಟ್ಟನು. ಅಷ್ಟು ಸಾಕು ನಮಗೆ. ಮುಂದೆ ಆ ಎರಡನೇ ಭಾಗವನ್ನ ನಾವು ನೋಡ್ತೇವೆ. ಈ ಸಂದರ್ಭದಲ್ಲಿ ನಾವು ಕ್ಷಮಾಪಣೆಯನ್ನ ಕುರಿತಾಗಿ ಧ್ಯಾನ ಮಾಡುವ ನಿಮಿತ್ತ ಈ ಮೊದಲನೇ ಭಾಗವನ್ನ ನಾವು ತೆಗೆದುಕೊಳ್ಬಹುದು. ಯಾವುದು? ತೀರಿಸುವುದಕ್ಕೆ ಅವರಿಗೆ ಗತಿ ಇಲ್ಲದ್ದರಿಂದ ಆ ಇಬ್ಬರಿಗೂ ಸಾಲವನ್ನ ಬಿಟ್ಟನು ಎಂಬುದಾಗಿ ನಾವು ನೋಡ್ತೇವೆ. ಯಾವ ತೆಗೆದುಕೊಂಡಂತ ಸಾಲವನ್ನ ತೀರಿಸಲಿಕ್ಕೆ ಆಗ್ತಾ ಇಲ್ವೋ, ಆಗ ಆ ಸಾಲ ಕೊಟ್ಟವನು ಇವರು ಸಾಲವನ್ನ ತೀರಿಸಲಿಕ್ಕೆ ಆಗದೇ ಇರುವಂತ ಸ್ಥಿತಿಯಲ್ಲಿ ದೇವರೇ ಆ ಸಾಲ ಕೊಟ್ಟವನು ಏನ್ ಮಾಡ್ತಾನೆ ಅಂದ್ರೆ ಅದನ್ನ ಸಂಪೂರ್ಣವಾಗಿ ಮನ್ನಾ ಮಾಡ್ತಾನೆ. ನಮ್ಮ ಸರ್ಕಾರಗಳು ಸಾಲ ಮನ್ನಾ ಮಾಡ್ತೇವೆ ಅಂತ ಮಾಡ್ತಾರಲ್ಲ ಹಾಗೆ. ಆದ್ರೆ ಅದಕ್ಕೂ ಇದಕ್ಕೂ ಹೋಲಿಕೆ ಆಗೋದಿಲ್ಲ. ಯಾಕಂದ್ರೆ ಅಲ್ಲಿ ಮಾಡುವಂತ ಮನ್ನಾವಾಗ್ಲಿ ಅಥವಾ ನಮ್ಮ ಕರ್ತನಾದಂತ ಯೇಸು ಕ್ರಿಸ್ತನು ಕೊಡುವಂತ ಮನ್ನಕ್ಕೂ ಬಹಳ 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 ಬಹಳಷ್ಟು ವ್ಯತ್ಯಾಸ ಉಂಟು. ಅದಕ್ಕೆ ಹೋಲಿಕೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಗತಿ ಇಲ್ಲದವನಿಗೆ ನಾವು ಆತನು ಸಾಲವನ್ನ ಬಿಟ್ಟು ಕೊಟ್ಟ ಮೇರೆಗೆ, ಅಂದ್ರೆ ಇದ್ರ ಮುಖ್ಯವಾಗಿ ನಮಗೆ ತಿಳಿಸ್ಕೊಡುವಂಥದ್ದು ಏನು ಅಂದ್ರೆ, ಒಂದು ವಿಷಯ, ನಾವು ಅಲ್ಲಿ ದೇವರ ಸ್ವಭಾವದಿಂದ ನಿಮಿತ್ತವಾಗಿ ನಾವು ಕ್ಷಮಿಸ್ಬೇಕಾಗುತ್ತೆ. ಇಲ್ಲಿ ಸಾಲವನ್ನ ಬಿಟ್ಟು ಕೊಟ್ಟನು ಎಂಬುದಾಗಿ ನೋಡುವಾಗ ಅದು ಆ ವ್ಯಕ್ತಿಯ ಕೃಪೆ ಅಥವಾ ಆ ವ್ಯಕ್ತಿಯ ಕರುಣೆ ಅಥವಾ ಆ ವ್ಯಕ್ತಿಯ ದಯೆ. ಸೊ ಹಾಗಾಗಿ ನನ್ನ ಪ್ರಿಯವಾದವರೇ, ನಾವು ರಕ್ಷಣೆ ಹೊಂದಿದ್ದೇವೆ, ಕೃಪೆಯಿಂದಲೇ ರಕ್ಷಣೆಯನ್ನು ಹೊಂದಿದ್ದೇವೆ, ಕರುಣೆಯಿಂದಲೇ ನಾವು ರಕ್ಷಣೆಯನ್ನು ಹೊಂದಿದ್ದೇವೆ. ಆದ್ರಿಂದ ಕೃಪೆಯಿಂದಲೂ ಕರುಣೆಯಿಂದಲೂ ನಾವು ರಕ್ಷಣೆ ಹೊಂದಿರುವಾಗ ನಾನು ಯಾವ ರೀತಿಯಲ್ಲಿ ದೇವರ ಕೃಪೆಯನ್ನ ಹೊಂದಿದವನಾಗಿ ಕ್ಷಮೆಯನ್ನ ಹೊಂದಿದವನಾಗಿದ್ದೇನೋ ಆ ಆಧಾರದ ಮೇರೆಗೆ, ಯಾವ ಆಧಾರದ ಮೇರೆಗೆ? ದೇವರ ಕೃಪೆಯ ಮೇರೆಗೆ, ಅಲ್ಲಿ ದೇವರ ಸಹವಾಸದ ಮೇರೆಗೆ ನಾವು ಕ್ಷಮಿಸಬೇಕಾಗಿದೆ. ಇಲ್ಲಿ ದೇವರು ತನ್ನ ಕೃಪೆಯಿಂದ ನಮ್ಮ ಸಾಲದ ಪತ್ರವನ್ನ ಹರಿದು ಶಿಲುಬೆ ಯಜ್ಞದಲ್ಲಿ ಅದನ್ನು ಸಂಪೂರ್ಣವಾಗಿ ನಾಶ ಮಾಡಿದ್ದಾನೆ. ಆ ಒಂದು ಕೃಪೆಯನ್ನ ಹೊಂದಿದಂತ ನಾವುಗಳು, ಆ ಕೃಪೆಯಿಂದಲೇ ನಾವು ಕ್ಷಮಿಸಲ್ಪಟ್ಟಿರುವಾಗ, ಆ ಕೃಪೆಯಿಂದಲೇ ನಾವು ಆ ಕ್ಷಮಾಪಣೆಯ ಅನುಭವವನ್ನ ಹೊಂದಿರುವಾಗ ನಾವು ಇತರರನ್ನ ಕ್ಷಮಿಸಲೇಬೇಕು. ಒಂದು ವೇಳೆ ಈ ಅನುಭವ, ಕೃಪೆಯಿಂದಲೇ ನಾನು ರಕ್ಷಣೆ ಹೊಂದಿದ್ದೇನೆ, ಕೃಪೆಯಿಂದಲೇ ನಾನು ಕ್ಷಮಿಸಲ್ಪಟ್ಟ
ಪಟ್ಟಿದ್ದೇನೆ ಎಂಬತಕ್ಕಂಥ ಈ ಅನುಭವ ಸತ್ಯ ನಿಮ್ಮ ಜೀವಿತದಲ್ಲಿ ಇಲ್ಲವಾದ ಪಕ್ಷದಲ್ಲಿ ಖಂಡಿತವಾಗಿ ನಾವು ಕ್ಷಮಿಸುವಂತ ಒಂದು ಜೀವಿತವನ್ನ ನಮ್ಮ ಜೀವಿತದಲ್ಲಿ ಅದನ್ನು ತೋರಿಸ್ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ನಾನು ಕೃಪೆಯಿಂದಲೇ ರಕ್ಷಣೆ ಹೊಂದಿದ್ದೇನೆ ಎಂಬುದಾಗಿ ದಿಟ್ಟವಾದ ಪಕ್ಷದಲ್ಲಿ ಆ ಕೃಪೆಯ ಆಧಾರದ ಮೇರೆಗೆ ನಾವು ನಮ್ಮ ಸಹೋದರ ಸಹೋದರಿಯರನ್ನ ಕ್ಷಮಿಸಬೇಕು. ಬೇರೆ ನಾನು ಪದೇ ಪದೇ ಹೇಳ್ತಾನೆ ಇರ್ತೀನಿ, ನಿಮ್ಗೆ ಅನ್ಯತಾ ಭಾವಿಸ್ಬೇಡ್ರಿ. ನನ್ನ ಈ ಒಂದು ವಯಸ್ಸಿಗೆ ಅನೇಕ ಕಡೆಗಳಲ್ಲಿ ಕೆಲವು ವಿಚಾರಗಳಲ್ಲಿ ಕೌನ್ಸಿಲಿಂಗ್ ಹೋಗುವಾಗ ಅಲ್ಲಿ ನಡೆಯುವಂತ ಮಾತುಗಳು, ಅಲ್ಲಿ ಬರುವಂತ ಆ ಸನ್ನಿವೇಶಗಳನ್ನು ನೆನೆಸುವಾಗ ನಿಜವಾಗಿಯೂ ನಾವು ಕ್ರೈಸ್ತರ ಎಂಬುದಾಗಿ ಒಂದು ರೀತಿಯಲ್ಲಿ ದುಃಖ ಆಗ್ತದೆ. ಆ ದುಃಖವನ್ನ ಸಹಿಸಿಕೊಳ್ಳಕ್ಕಾಗದ ಕಣ್ಣೀರಿಂದ ಅವರಿಗೆ ಹೇಳುವಂತದ್ದು ಒಂದು ಮಾತು, ನೀನು ತಪ್ಪು ಹೊರಿಸುವುದಕ್ಕೆ ಕಾರಣವಿದ್ರೂ ಕೂಡ ದಯಮಾಡಿ ಅದನ್ನ ಟೋಟಲ್ ಬ್ಲಾಟ್ಸ್ ಔಟ್ ಮಾಡಿ ಸಂಪೂರ್ಣವಾಗಿ ಅಳಿಸ್ಬಿಡು. ಅದನ್ನ ಕಳಸರ ನಾವು ಅದನ್ನೇ ನೋಡ್ತಾ ಬಂದ್ವಿ, ಸಂಪೂರ್ಣವಾಗಿ ಅಳಿಸ್ಬಿಡು. ಸೊ ಈ ರೀತಿಯಲ್ಲಿ ಅನೇಕ ಕಡೆಗಳಲ್ಲಿ ಹೋಗುವಾಗ ಕ್ಷಮಿಸಬೇಕಂತ ಜೀವಿತ ದೊಡ್ಡ ದೊಡ್ಡ ಸಹೋದರ ಸಹೋದರಿಯರ ನಡುವೆ ಇರಲಿ, ಇನ್ನು ಚಿಕ್ಕ ಮಕ್ಕಳಲ್ಲಿ ಎಲ್ಲಿ ಬರ್ತದ್ರಿ? ನಮ್ಮ ಕ್ರಿಸ್ತಿಯ ಪ್ರಾಯೋಗಿಕವಾದಂತ ಈ ಜೀವಿತದಲ್ಲಿ ನಾನು ಆ ಕೃಪೆಯಿಂದ ಕ್ಷಮಿಸಲ್ಪಟ್ಟಿರುವಾಗ, ಅದೇ ಕೃಪೆಯುಳ್ಳ ದೇವರ ಮಗನೆನಿಸಿಕೊಂಡಿರುವಾಗ ನಾನು ಯಾಕೆ ಇತರರನ್ನ ಕ್ಷಮಿಸದೆ ದ್ವೇಷವನ್ನ ಸಾಧಿಸ್ತೇನೆ? ದ್ವೇಷವನ್ನ ಸಾಧಿಸುವಂಥದ್ದು ಕ್ರಿಸ್ತನ ಮಕ್ಕಳ ಲಕ್ಷಣ ಅಲ್ಲ. ಆದ್ರೆ ಈ ದಿನಗಳಲ್ಲಿ ದ್ವೇಷಗಳನ್ನ ಸಾಧಿಸುವಂತ ಅನೇಕರನ್ನ ನಾವು ಗಮನಿಸಬಹುದು. ಪ್ರಿಯವಾದವರೇ, ನಾವು ಈಗ ಈ ಒಂದು ಸಂದರ್ಭದಲ್ಲಿ ನಾವು ಈಗಾಗಲೇ ದಾವೀದನು ತನ್ನ ಅನುಭವದ ಮೂಲಕವಾಗಿ ಬರಿತಾ 86ನೇ ಕೀರ್ತನ 5ನೇ ವಚನದಲ್ಲಿ ಈಗಾಗ್ತಾನೆ ನೋಡ್ತಾ ಬಂದ್ವಿ. ಆತನು ಕೃಪಾ ಸಂಪೂರ್ಣನು ಕ್ಷಮಿಸುವಂತವನು ಎಂಬುದಾಗಿ. ಸೊ ದಾವೀದನು ಅನುಭವದ ಸತ್ಯವನ್ನ ಬರಿತಾನೆ, ಆತನು ದೇವರು ಕೃಪಾ ಸಂಪೂರ್ಣನಾಗಿದ್ದಾನೆ ಎಂಬುದಾಗಿ. ಹಾಗಾಗಿ ಪ್ರಿಯ ಸಹೋದರ ಸಹೋದರಿಯರೇ, ನಾವು ಎಫೆಸದವರ ಬರೆದ ಪತ್ರಿಕೆ 2ನೇ ಅಧ್ಯಾಯ 8ನೇ ವಚನಕ್ಕೆ ನೀವು ನೋಡೋದಾದ್ರೆ ಕೃಪೆಯಿಂದಲೇ ರಕ್ಷಣೆ ಹೊಂದಿದ್ದೇವೆ. ಸೊ ಇದೆಲ್ಲವೂ ಕೂಡ ಸತ್ಯ, ಇದೆಲ್ಲವೂ ಕೂಡ ನಮ್ಮ ಜೀವಿತದಲ್ಲಿ ನಿತ್ಯತ್ವದಲ್ಲಿ ಇರುವುದಾದ್ರೆ ನಾನೇನಾಗಿರ್ಬೇಕಾಗದ್ರೆ, ಈಗ ನಾವು ಧ್ಯಾನ ಮಾಡುವಂತ ಈ ವಿಷಯದಲ್ಲಿ ನನ್ನ ಜೀವಿತ ಹೇಗಿರ್ಬೇಕು, ಯಾವ ರೀತಿಯಲ್ಲಿ ಇದೆ? ಪದೇ ಪದೇ ನೋಡಿ, ನಾನು ಇತ್ತೀಚಿನ ದಿನಗಳಲ್ಲಿ ನನ್ನ ವೈಯಕ್ತಿಕ ಅಭಿಪ್ರಾಯ, ನನ್ನ ವೈಯಕ್ತಿಕ ಸಾಕ್ಷ್ಯನ ಹೇಳ್ತೇನೆ. ನಾನು ಪ್ರತಿಯೊಂದು ದಿನದಲ್ಲಿಯೂ ಪ್ರತಿಯೊಂದು ಕ್ಷಣದಲ್ಲಿಯೂ ನನ್ನನ್ನ ನಾನು ಪ್ರಶ್ನೆ ಮಾಡಿಕೊಳ್ತಾನೆ. ನಾನು ತಪ್ಪಾದ ಹಾದಿಯಲ್ಲಿ ಜಾರಿ ಹೋಗದ ಹಾಗೆ ನಿನ್ನ ಕೃಪೆಯ ನನಗೆ ಆಧಾರವಾಗಿರ್ಲಿ ಅಂತ ಹೇಳ್ತಾನೆ. ಇದು ನನ್ನ ವೈಯಕ್ತಿಕವಾದಂತ ಅನುಭವದ ಮತ್ತು ಆ ಹಾದಿಯಲ್ಲಿ ಸಾಗ್ತಾ ಇದೆ. ಇನ್ನು ನಿಮ್ಮ ಅನುಭವದಲ್ಲಿ ನೀವು ನಿಮ್ಮ ಜೀವಿತದಲ್ಲಿ ಹೇಗೆ ಅನ್ನುವಂಥದ್ದನ್ನ ನಿಮ್ಮನ್ನೇ ನೀವು ಪರೀಕ್ಷೆ ಮಾಡ್ಕೊಳ್ಬೇಕೆ ಹೊರತು ದಯಮಾಡಿ ಯಾರನ್ನೂ ಇತರರನ್ನ ಬೆರಳು ಮಾಡಿ ತೋರಿಸುವಂತ ಕೆಲಸ ನಮ್ಮಿಂದ ಆಗ್ಬಾರ್ದು. ಬಟ್ ನಮ್ಮ ಅನಿರೀಕ್ಷಿತವಾಗಿ ಅದು ಒಂದು ರೀತಿಯಲ್ಲಿ ನಾವು ಬೆರಳು ಮಾಡುವಂಥದ್ದನ್ನ ಇತರನ್ನ ತೋರಿಸುವಂತ ಕೆಲಸವನ್ನ ಮಾಡ್ತೇವೆ ಹೊರತು ನನ್ನಲ್ಲಿ ಇರುವಂತದ್ದು ಏನೆಂಬುದಾಗಿ ಯಾರು ನಮ್ಮನ್ನ ನಾವು ಪ್ರಶ್ನೆ ಮಾಡ್ಕೊಳ್ತಾ ಇಲ್ಲ. ಸೊ ಹಾಗಾಗಿ ನಾವು ಮೊದಲನೇ ಅಂಶ ನೋಡ್ತೇವೆ, ದೇವರ ಸ್ವಭಾವ ಅದು ಕ್ಷಮಿಸುವಂತ ಸ್ವಭಾವ. ಇಲ್ಲಿ ನೋಡ್ತೇವೆ, ದೇವರು ಕೃಪೆಯುಳ್ಳವನು, ಆ ಕೃಪೆಯುಳ್ಳವನು ಆಗಿದ್ದರಿಂದಲೇ ಆತನು ಕ್ಷಮಿಸುವಂತವನಾಗಿದ್ದಾನೆ. ಹಾಗಾಗಿ ನಾವು ಆತನ ಕೃಪೆಯುಳ್ಳ ಮಕ್ಕಳೆಂಬುದಾಗಿ ಕರುಣೆಯುಳ್ಳವನ ಮಕ್ಕಳೆಂಬುದಾಗಿ ನಾನು ಕರೆಯಲ್ಪಡುವಾಗ ನಾನು ಕೂಡ ಅದೇ ಕೃಪೆಯನ್ನ ಅದೇ ಕರುಣೆಯನ್ನ ನಾನು ಧರಿಸ್ಕೊಳ್ಬೇಕು. ಕ್ರಿಸ್ತನ ಪ್ರೀತಿಯನ್ನ ಧರಿಸ್ಕೊಳ್ಬೇಕು, ಕ್ರಿಸ್ತನನ್ನ ಧರಿಸ್ಕೊಳ್ಬೇಕು. ಒಂದ್ ವೇಳೆ ಕ್ರಿಸ್ತನನ್ನ ನಾನು ಧರಿಸ್ಕೊಂಡ್ರೆ, ಕ್ರಿಸ್ತನ ಪ್ರೀತಿಯನ್ನ ನಾನು ಧರಿಸ್ಕೊಳ್ಳೋದು ಏನೋ ಈ ಶರ್ಟ್ ಅನ್ನ ಹಾಗೆ ಎತ್ಕೊಂಡು ಬೇರೆ ಗೌನು ಬದಲಾವಣೆ ಹಾಕಿಕೊಂಡಾಗ ಆಗಲ್ಲ ಪ್ರಿಯರೇ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ನಾವು ದೇವರ ಸ್ವಭಾವದಿಂದ ನಿಮಿತ್ತವಾಗಿ ನಾನು ಕ್ಷಮಿಸಬೇಕಾಗಿದೆ. ಎರಡನೇ ವಿಷಯ, ದೇವರ ಕೃಪೆಯ ನಿಮಿತ್ತ ನಾನು ಕ್ಷಮಿಸಬೇಕಾಗಿದೆ ಎಂಬತಕ್ಕಂಥ ಸತ್ಯವನ್ನ ನಾವು ಕಂಡುಕೊಳ್ತೇವೆ. ನಾವು ಮತ್ತೊಂದು ವಾಕ್ಯಗಳನ್ನ ಇಬ್ರಿಯರ ಬರೆದ ಗ್ರಂಥ 9ನೇ ಅಧ್ಯಾಯ
ಇಬ್ರಿಯರ ಗ್ರಂಥ 9ನೇ ಅಧ್ಯಾಯ 22ನೇ ವಚನ. 9ನೇ ಅಧ್ಯಾಯ 22ನೇ ವಚನದಲ್ಲಿ ನಾವು ಓದುವಂಥದ್ದು ಏನೆಂಬುದಾಗಿ ನೋಡುವಾಗ, ಧರ್ಮಶಾಸ್ತ್ರದ ಪ್ರಕಾರ ಸ್ವಲ್ಪ ಕಡಿಮೆ ಎಲ್ಲಾ ವಸ್ತುಗಳು ರಕ್ತದಿಂದಲೇ ಶುದ್ಧೀಕರಿಸಲ್ಪಡುವವು. ರಕ್ತಧಾರೆ ಇಲ್ಲದೆ ಪಾಪ ಪರಿಹಾರ ಉಂಟಾಗುವುದಿಲ್ಲ. ರಕ್ತಧಾರೆ ಇಲ್ಲದೆ ಪಾಪದ ಕ್ಷಮೆ ಇಲ್ಲ. ರಕ್ತಧಾರೆ ಆಗಿರುವವನಿಂದ ನಾನು ಕ್ಷಮೆಯನ್ನ ಹೊಂದಿದ್ದೇನೆ. ರಕ್ತದಿಂದಲೇ ತನ್ನ ಪ್ರಾಣವನ್ನ ಕೊಡುವುದರ ಮೂಲಕ, ತನ್ನ ರಕ್ತವನ್ನ ಸುರಿಸುವುದರ ಮೂಲಕ, ನಮ್ಮನ್ನು ಶುದ್ಧೀಕರಣ ಮಾಡುವುದರ ಮೂಲಕ ನಾವು ಆತನಿಂದ ಪಾಪ ಪರಿಹಾರವನ್ನು ಹೊಂದಿದ್ದೇವೆ ಅಥವಾ ಪಾಪದಿಂದ ನಾವು ಕ್ಷಮಿಸಲ್ಪಟ್ಟಿದ್ದೇವೆ. ಕ್ರಿಸ್ತನು ತನ್ನ ರಕ್ತವನ್ನ ಸುರಿಸಿದ್ದ ನಿಮಿತ್ತವಾಗಿ ನಾವು ಕ್ಷಮಿಸಲ್ಪಟ್ಟಿದ್ದೇವೆ. ಈಗ ಅಂತ ಕ್ರಿಸ್ತನ ರಕ್ತದಿಂದ ತೊಳೆಯಲ್ಪಟ್ಟಂತ ನಾವುಗಳು ಕೂಡ ಅದೇ ಸ್ಥಿತಿಲಿ ಇರ್ಬೇಕಾಗ್ತದೆ. ಒಂದ್ ವೇಳೆ ನಾನು ಕ್ರಿಸ್ತನ ರಕ್ತದಿಂದ ತೊಳೆಯಲ್ಪಟ್ಟಿಲ್ಲ ಅನ್ನೋದಾದ್ರೆ ವ್ಯರ್ಥವೇ ವ್ಯರ್ಥ, ಸಮಸ್ತವೂ ವ್ಯರ್ಥ. ಕ್ರಿಸ್ತನ ಭಕ್ತರು ಎಂಬುದಾಗಿ ಅನೇಕ ಸಂದರ್ಭದಲ್ಲಿ ಮುಖವಾಡವನ್ನ ಧರಿಸಿದಂತಹ ಸ್ಥಿತಿಗತಿಗಳನ್ನ ಈ ದಿನಗಳಲ್ಲಿ ನಾವು ನೋಡ್ತೇವೆ. ನಿಜವಾಗ್ಲೂ ಕೂಡ ಆ ವಿಷಯಗಳನ್ನ ನೋಡುವಾಗ, ಆಲೋಚನೆ ಮಾಡುವಾಗ ಬಹಳಷ್ಟು ದುಃಖ ಆಗ್ತದ್ರಿ. ಪ್ರಿಯ ಸಹೋದರ ಸಹೋದರಿಯರೇ, ಈ ವಾಕ್ಯಗಳನ್ನ ಕೇಳ್ತಿರ್ತಕ್ಕಂಥ ಈ ವಾಕ್ಯಗಳನ್ನ ಹೇಳುವಂತ ನಾನಾಗ್ಲಿ ನೀವಾಗ್ಲಿ ಈ ಕಾರ್ಯಗಳನ್ನ ಬರೀ ಮಾತಿನಿಂದ, ನಾನೊಂದ್ ಮಾತು ಅವಾಗವಾಗ ಹೇಳ್ತಾ ಇರ್ತೇನೆ, ಬರೀ ಮಾತಿನ ಪುಟ್ನಂಜಿ ನೀನು ಬಾಯಲ್ಲ ಅಪರಂಜಿ ಅಂತ. ಬರೀ ಮಾತಿನವರು ನಾವು, ಆದ್ರೆ ಕಾರ್ಯಗಳಲ್ಲಿ ಏನಾಗಿದ್ದೇವೆ ನಾವು ಕ್ಷಮಿಸುವಂತ ವಿಚಾರದಲ್ಲಿ ಪ್ರಿಯರೇ ಗಂಭೀರವಾಗಿ ಆಲೋಚನೆ ಮಾಡ್ತಾ ಬರೋಣ. ಸೊ ಕ್ರಿಸ್ತನ ರಕ್ತದಿಂದಲೇ ನಾವು ಕ್ಷಮಿಸಲ್ಪಟ್ಟಿದ್ದೇವೆ. ಕ್ರಿಸ್ತನ ರಕ್ತದಿಂದ ತೊಳೆಯಲ್ಪಟ್ಟವರಾಗಿ ನಾವಾಗಿರೋದ್ರಿಂದ ನಾವು ಕೂಡ ಶುದ್ಧೀಕರಣವನ್ನ ಹೊಂದಿದ್ದೇ ಆಗಿದ್ದ ಪಕ್ಷದಲ್ಲಿ, ಪಾಪವನ್ನ ಕ್ಷಮೆಯನ್ನ ಹೊಂದಿದ್ದ ಪಕ್ಷದಲ್ಲಿ ನಾವು ಕೂಡ ಸಹೋದರ ಸಹೋದರಿಯರ ವಿಷಯದಲ್ಲಿ ನಾವು ಕ್ಷಮೆಯನ್ನ ಧರಿಸಿಕೊಳ್ಬೇಕಾಗ್ತದೆ. ಕ್ಷಮಿಸುವಂತ ಸದ್ಗುಣಗಳನ್ನ ನಾವು ಅದರಲ್ಲಿ ಸಂಪೂರ್ಣವಾಗಿ ಅದನ್ನು ಧರಿಸ್ಕೊಂಡು ಕ್ರಿಯೆಗಳ ಮೂಲಕ, ಕ್ರಿಯೆಗಳಿಲ್ಲದ ನಂಬಿಕೆ ಸತ್ತದ್ದು ಎಂಬುದಾಗಿ ನೋಡ್ತೀವ್ರಿ ನಾವು. ಕ್ರಿಯೆಗಳಿಲ್ಲದ ನಂಬಿಕೆ ಸತ್ತದ್ದು. ನನ್ನಲ್ಲಿ ನಾನು ಕ್ಷಮೆಯನ್ನು ಹೊಂದಿದ್ದೇನೆ, ಆತನ ಸ್ವಭಾವ ನನಗಿದೆ. ನಾವು ಹೇಳ್ತೇವಲ್ಲ, ಪೂರ್ವ ಸ್ವಭಾವ ಎಲ್ಲ ಹೋಯ್ತು, ನೂತನ ಸ್ವಭಾವ ಬಂತು. ಎಲ್ಲಿಗೋಯ್ತಪ್ಪ? ಪೂರ್ವ ಸ್ವಭಾವ ಹೋಗಿದ್ಯಾ? ನೂತನ ಸ್ವಭಾವ ನಮ್ಮಲ್ಲಿ ಉಂಟಾ? ನೂತನ ಸ್ವಭಾವ ನನ್ನಲ್ಲಿ ಇರುವುದಾದ್ರೆ ನಾನು ಕ್ಷಮಿಸ್ತೇನೆ. ಆತನ ಆ ಕೃಪೆಯಿಂದ ನಾನು ಅನುಭವಿಸಿದ್ದಾದ್ರೆ ನಾನು ಕ್ಷಮಿಸ್ತೇನೆ. ಆತನ ರಕ್ತದಿಂದ ನಾನು ತೊಳೆಯಲ್ಪಟ್ಟಿದ್ದೆ ಆಗಿದ್ದ ಪಕ್ಷದಲ್ಲಿ ನಾನು ಇತರರನ್ನ ಕ್ಷಮಿಸ್ತೇನೆ. ಸಮಯ ದಾಟಿ ಹೋಗ್ತಾ ಇದೆ. ನಾನು ಇನ್ನೆರಡು ವಿಷಯಗಳನ್ನ ಮಾತ್ರ ನಾನು ಹೇಳಿ ನಾನು ನಿಲ್ಲಿಸ್ತೇನೆ ಪ್ರಿಯರೇ. 3 ವಿಷಯಗಳನ್ನ ನೋಡ್ತಾ ಬಂದ್ವಿ. ದೇವರು ಕ್ಷಮಿಸುವಂತ ಸ್ವಭಾವದವನು, ದೇವರು ಕೃಪೆಯುಳ್ಳವನಾದ ಕೃಪೆಯಿಂದಲೇ ನಮ್ಮನ್ನ ಕ್ಷಮಿಸಿದ್ದಾನೆ. ದೇವರು ತನ್ನ ರಕ್ತವನ್ನ ಸುರಿಸಿ ನಮ್ಮ ಪಾಪ ಪರಿಹಾರಗಳನ್ನ ಮಾಡಿದ್ದಾನೆ. ಅದರ ನಿಮಿತ್ತವಾಗಿ ನಾವು ಕ್ಷಮಿಸಲೇಬೇಕೆಂಬತಕ್ಕಂಥ ಒಂದು ಕಡ್ಡಾಯ, ಅದರಿಂದ ಯಾರು ಕೂಡ ಬದಲಾವಣೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಅಥವಾ ಯಾರು ಕೂಡ ಅದರಿಂದ ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. 4ನೇ ವಿಷಯಕ್ಕೆ ಬರೋಣ. 4ನೇ ವಿಷಯಕ್ಕೆ ಬರೋದಾದ್ರೆ ನಾವಲ್ಲಿ ರೋಮಾಪುರದವರ ಬರೆದ ಪತ್ರಿಕೆ 5ನೇ ಅಧ್ಯಾಯ 6ನೇ ವಚನ ಹೀಗೆ ಓದ್ತೇವೆ: ನಾವು ಅಶಕ್ತನಾಗಿದ್ದಾಗಲೇ ಕ್ರಿಸ್ತನು ನೇಮಿತ ಕಾಲದಲ್ಲಿ ಭಕ್ತಿಹೀನರಿಗೋಸ್ಕರ ಪ್ರಾಣ ಕೊಟ್ಟನು. 8ನೇ ವಚನಕ್ಕೆ ಹೋಗ್ರಿ: ಪಾಪಿಗಳಾಗಿದ್ದಾಗಲೂ ಕ್ರಿಸ್ತನು ನಮಗೋಸ್ಕರ ಪ್ರಾಣ ಕೊಟ್ಟದ್ದರಲ್ಲಿ ದೇವರು ನಮ್ಮ ಮೇಲೆ ತನಗಿರುವ ಪ್ರೀತಿಯನ್ನ ಸಿದ್ಧಾಂತ ಪಡಿಸಿದ್ದಾನೆ. 10ನೇ ವಚನಕ್ಕೆ ಹೋಗ್ರಿ: ದೇವರಿಗೆ ವೈರಿಗಳಾಗಿದ್ದ ನಾವು ಆತನ ಮಗನ ಮರಣದ ಮೂಲಕ ಆತನೊಂದಿಗೆ ಸಮಾಧಾನವಾಗಿರಲಾಗಿ ಆತನ ಕೂಡ ಸಮಾಧಾನವಾದ ನಮಗೆ ಆ ಮಗನಿಗಿರುವ ಜೀವದಿಂದ ರಕ್ಷಣೆಯಾಗುವುದು ಮತ್ತು ನಿಶ್ಚಯವಲ್ಲವೇ. ಈ ವಾಕ್ಯಗಳನ್ನ ವಿವರಣೆ ಕೊಡೋದಕ್ಕೆ ಹೋಗೋದ್ರ, ಯಾಕಂದ್ರೆ ಆ ವಾಕ್ಯಗಳನ್ನು ವಿವರಣೆಯನ್ನು ಕೊಡೋದಕ್ಕೆ ಹೋದ್ರೆ ನಮ್ಗೆ ಕೊಟ್ಟಿರುವಂತಹ ಸಮಯ ನನಗೆ ಸಾಕಾಗುದಿಲ್ಲ. ನಾನು ಆ ಒಂದು ನೇರವಾಗಿ ಆ ಒಂದು ವಾಕ್ಯಗಳ ಸಾರಾಂಶವನ್ನ ನಿಮ್ಗೆ ಹೇಳಿ ನಾನು ಮುಂದೆ ಹೋಗ್ತೇನೆ. ಇಲ್ಲಿ ಏನ್ ಎಂಬುದಾಗಿ ನೋಡ್ತಾ ಇದೆ, ಕ್ರಿಸ್ತನ
ಕ್ರಿಸ್ತನ ಮರಣವನ್ನ ಇಲ್ಲಿ ನಾವು ನೋಡ್ತೇವೆ. ಅಂದ್ರೆ ಆ ಕ್ರಿಸ್ತನ ಮರಣದ, ಈಗ ನಾವು ಒಟ್ಟಾರೆ ಈ 3 ವಾಕ್ಯಗಳನ್ನು ಓದಿದ್ವಲ್ಲ, ಈ ಒಟ್ಟಾರೆ 3 ವಾಕ್ಯಗಳ ಸಾರಾಂಶವನ್ನು ನಾವು ತೆಗೆದುಕೊಳ್ಳೋದಾದ್ರೆ, ಕ್ರಿಸ್ತನ ಮರಣದ ನಿಮಿತ್ತ ಯಾಕೆ ಮರಣ ಹೊಂದಿದನು, ಯಾಕೆ ಮರಣ ಹೊಂದುವಂತ ದೇಹವನ್ನ ಹೊತ್ತುಕೊಂಡು ಬಂದನು, ಯಾಕೆ ಆ ದೇಹವನ್ನ ಸಿದ್ಧ ಮಾಡಿ ಈ ಲೋಕಕ್ಕೆ ದೇವರು ಕಳಿಸ್ಕೊಟ್ಟನು. ದೇವರು ಮಾಡಿದು ಏನ್ ಹೇಳ್ತಾರೆ 3:16 ಯೋಹಾನ, ಪ್ರೀತಿಯನ್ನಿಟ್ಟ, ಅದಕ್ಕೋಸ್ಕರವಾಗಿ ಇಲ್ಲಿ ಕಳಿಸ್ಕೊಟ್ಟ. ತಂದೆಗೆ ವಿಧೇಯನಾಗಿ ಅದಕ್ಕೋಸ್ಕರ ದೇಹವನ್ನ ಸಿದ್ಧಪಡಿಸಿಕೊಂಡು ಬಂದ. ಆ ದೇಹವನ್ನು ಸಿದ್ಧಪಡಿಸಿಕೊಂಡು ಬಂದಂತ ದೇಹ ಅದು ಮರಣಕ್ಕೆ ಒಪ್ಪಿಸಲ್ಪಡುವಂತಹ ಒಂದು ದೇಹ, ಪಾಪವು ಕೊಡುವ ಸಂಬಳ ಮರಣ ಎಂಬ ರೋಮ 6:23 ನೋಡ್ತೇವೆ. ಆ ಸಂಬಳ, ಆ ಮರಣವನ್ನ, ಆ ಸಂಬಳ, ಅದು ಮರಣವನ್ನ ತಪ್ಪಿಸುವ ಸಲುವಾಗಿ ಆತನ ಈ ಲೋಕಕ್ಕೆ ಬಂದನು ಎಂಬತಕ್ಕಂಥದ್ದನ್ನ ನಾವು ನೋಡ್ತೇವೆ. ಒಂದು ವೇಳೆ ಆ ಸಿಪಾಯಿಗಳು, ನೀನು ಅರಸನಾಗಿದ್ರೆ, ಯಹೂದರ ಅರಸನಾಗಿದ್ರೆ ಕೆಳಗೆ ಇಳಿದು ಬಾ ಅಂತ ಹೇಳಿದ್ರೆ ಇಳಿದು ಬರೋದು ದೊಡ್ಡ ಕೆಲಸ ಆಗ್ತಿರ್ಲಿಲ್ಲ. ಸೈತಾನಂದ ಶೋಧಿಸಲ್ಪಡುವಾಗ ರೊಟ್ಟಿ ಮಾಡೋದಕ್ಕೂ ಆತನಿಗೆ ಯಾವುದೇ ರೀತಿಯಲ್ಲೂ ದೊಡ್ಡ ಸಾಹಸ ಏನಿರ್ಲಿಲ್ಲ. ಪ್ರಿಯರೇ, ನಾವು ಒಂದು ಸತ್ಯವನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಆತನ ಮರಣದ ನಿಮಿತ್ತ, ಆತನ ನಮಗೆ ಪ್ರಾಣ ಕೊಟ್ಟದ್ರ ನಿಮಿತ್ತ ನಾವು ಆತನ ಮರಣವನ್ನ ಹೊಂದದೆ ಹೋಗಿದ್ದ ಪಕ್ಷದಲ್ಲಿ, ಪ್ರಿಯರೇ, ನಮ್ಮ ಪಾಪದ ಸಂಬಳ ಮರಣವೇ ನಮ್ಮ ಗತಿ, ಮರಣವೇ ನಮ್ಮ ಗತಿ. ಇಸ್ರಾಯೇಲ್ ಒಂದ್ ಮಾತು ಹೇಳ್ತಾರ್ರಿ, ನಾನು ಯಾವಾಗ್ಲೂ ಅದನ್ನ ಮೆಲುಕು ಹಾಕ್ತೇನೆ. ಯೆಹೋವನು ನಮಗಿಲ್ಲದಿದ್ದರೆ ನಮ್ಮ ಗತಿ ಏನಾಗುತ್ತಿತ್ತೋ ಭಯಂಕರವಾಗಿ, ಅದೋ ಗತಿನೇ, ಅದ್ರಿಗೆ ಬೇರೆ ಮಾತಿಲ್ಲ. ಕರ್ತನಾದಂತ ಯೇಸು ಕ್ರಿಸ್ತನು ಶಿಲುಬೆಯ ಮೇಲೆ ಮರಣ ಹೊಂದದ್ದೇ ಹೋಗಿದ್ರೆ, ನಮ್ದು ಮರಣ ಎಂತ ಮರಣ ಅಂತೆ? ನಿತ್ಯತ್ವದ ಮರಣ. ಸೊ ಆ ನಿತ್ಯತ್ವದ ಮರಣ, ನಿತ್ಯ ನಾಶನದ ಮರಣದಿಂದ ನಾನು ಆ ಆತ್ಮದ ಮರಣನ, ಎರಡನೆಯ ಒಂದು ಮರಣದಿಂದ, ಆ ಆತ್ಮದ ಮರಣದ ತಪ್ಪಿಸಿಕೊಂಡಿದ್ದೇ ಆಗಿದ ಪಕ್ಷದಲ್ಲಿ, ಆ ಅನುಭವ ನನಗೂ ನಿಮಗೆ ಇರುವುದೇ ಆದ್ರೆ ನಾನು ನನ್ನ ಸಹೋದರನ ಕ್ಷಮಿಸಲೇಬೇಕು. ಇನ್ಯಾವ ರೀತಿಯಲ್ಲಿ ಹೇಳ್ಬೇಕು ನಮಗ್ ಗೊತ್ತಿಲ್ರಿ. ಕ್ಷಮಿಸ್ಬೇಕು. ಈ ರೀತಿಯಲ್ಲಿ ನಾನು ಕ್ಷಮಿಸುವಾಗ ನಾನು ಕ್ರಿಸ್ತನ ಮಗನಾಗಿ ನಿಲ್ಲುವುದಕ್ಕೆ, ಯೋಗ್ಯನಾಗಿ ನಿಲ್ಲುವುದಕ್ಕೆ ಸಾಧ್ಯತೆ ಉಂಟು. ಇಲ್ಲದೆ ಹೋದ್ರೆ ನನ್ನ ಯೋಗ್ಯತೆ ಏನೆಂಬುದಾಗಿ ಹೇಳದ್ ಬೇಕಿಲ್ಲ. ಅದು ನೀವೇ ಅರ್ಥ ಮಾಡ್ಕೊಡಿ. ಪ್ರಿಯರೇ, ಕ್ರಿಸ್ತಿಯ ಜೀವಿತ ಅದು ಹೂವಿನ ಹಾಸಿಗೆ ಅಲ್ಲ. ಇಟ್ಸ್ ನಾಟ್ ಎ ರೆಡ್ ರೋಸ್. ಅದು ಹೂವಿನ ಹಾಸಿಗೆ ಅಲ್ಲ. ಪ್ರಿಯರೇ, ನಾವು ಸುಮ್ಮನೆ ಯೇಸುಸ್ವಾಮಿಯನ್ನ ನಂಬಿದ್ದೇವೆ, ರಕ್ಷಣೆ ಹೊಂದಿದ್ದೇವೆ, ದೀಕ್ಷಾಸ್ನಾನ ತಗೊಂಡಿದ್ದೇವೆ, ಆತನ ರೊಟ್ಟಿ ಪಾತ್ರೆಯಲ್ಲಿ ಭೋಜನದಲ್ಲಿ ಪಾಲ್ಗೊಳ್ಳುತ್ತೇವೆ, ಎಲ್ಲನೂ ಮಾಡ್ತೇವೆ, ನಾನು ನನ್ನ ಸಹೋದರನನ್ನು ಕ್ಷಮಿಸುವುದಿಲ್ಲ. ಇದೆಯಂತ ನ್ಯಾಯ ಇದು? ವಿಪರ್ಯಾಸ ಸಂಗತಿಗಳು. ರೊಟ್ಟಿ ಪಾತ್ರೆ ಮುರಿದು ಹೊರಗಡೆ ಬರ್ತೀವ್ರಿ. ಹೊರಗಡೆ ಬರ್ತಿದ್ದಾಗ್ಲೇ ಅಲ್ಲಿಂದ ಒಬ್ರಿಗೊಬ್ರು ಟೀಕೆ ಟಿಪ್ಪಣಿಗಳೇ. ನಾನು ನೆಗೆಟಿವ್ ಆಸ್ಪೆಕ್ಟ್ಸ್ ಅನ್ನ ಮಾತಾಡಬಾರ್ದು ಅನ್ಕೊಂಡಿದ್ದೆ. ಅದೇನು ದಯಮಾಡಿ ಬಂದ್ಬಿಡ್ತು, ದಯಮಾಡಿ ಕ್ಷಮಿಸ್ರಿ. ಯಾಕಂದ್ರೆ ನನ್ನ ಹೃದಯದ ವೇದನೆ ಅದಿದೆ, ಆ ತರ ಇದೆ. ರೊಟ್ಟಿ ಪಾತ್ರೆ ಮುರಿತೀವಿ, ಆತನ ಮರಣ ಶ್ರಮೆಯನ್ನ ನೆನೆಸ್ಕೊಳ್ತೀವಿ. ಹೊರಗಡೆ ಬಂದ ತಕ್ಷಣ ಒಂದ್ ಕಡೆ ಹೋಗಿದ್ದಾಗ ಒಡೆದಾಟಗಳೇ ಶುರುವಾಗ್ಬಿಟ್ಟಿತ್ತು. ಅರೇ ಏನ್ ಬಹಳ ವಿಶಿಷ್ಟವಾಗಿ ಜಗಳ ಇತ್ತು ಗೊತ್ತಾ? ನಾವ್ ಎಂತ ಕ್ರಿಸ್ತನ ಮಕ್ಕಳು, ಇಂತಹ ಮಕ್ಕಳಿಗೋಸ್ಕರವಾಗಿ ಮರಣವನ್ನು ಹೊಂದಿದ್ನ, ಇಂತಹ ಮಕ್ಕಳಿಗೋಸ್ಕರವಾಗಿ ರಕ್ತವನ್ನ ಸುರಿಸಿದ್ನ. ಬಹಳಷ್ಟು ಬೇಸರ ಆಗ್ತದ್ರಿ ಪ್ರಿಯವಾದವ್ರೆ. ಸೊ ಈ ಒಂದು ಆತನು ಮರಣ ಹೊಂದಿದ್ದು ನಾವು ಆತನು ನಮ್ಮನ್ನ ಕ್ಷಮಿಸುವುದಕ್ಕಾಗಿ ಆಗಿದ್ದು. ಆದ್ರೆ ನಾನು ಮರಣದಿಂದ ನಾನು ಪಾರಾಗಿದ್ದರೆ ನಾನು ಕ್ಷಮಿಸ್ತೇನೆ. ನಾನು ಮರಣದಿಂದ ಪಾರಾಗಿಲ್ಲ ಎನ್ನುವುದಾದ್ರೆ ನಾನು ಕ್ಷಮಿಸುವುದಿಲ್ಲ. ಕೊನೆಯ ಅಂಶಕ್ಕೆ ಹೋಗ್ತೇನೆ. ಇನ್ನು 2-3 ನಿಮಿಷದಲ್ಲಿ ಮುಗಿಸ್ತೇನ್ರಿ ನಾನು. ಲೂಕನ ಬರೆದ ಸುವಾರ್ತೆ 5ನೇ ಅಧ್ಯಾಯ. ಲೂಕನ ಬರೆದ ಸುವಾರ್ತೆ 5ನೇ ಅಧ್ಯಾಯ
21ರಿಂದ 24, 5ನೇ ಅಧ್ಯಾಯ 21ರಿಂದ 24. ಲೂಕನು ಬರೆದ ಸುವಾರ್ತೆ 5ನೇ ಅಧ್ಯಾಯ 21ರಿಂದ 24. ಅದಕ್ಕೆ ಆ ಶಾಸ್ತ್ರಿಗಳು ಪರಿಸಾಯರು ದೇವದೂಷಣೆಯ ಮಾತನ್ನಾಡುವ ಇವನು ಎಷ್ಟರವನು, ಪಾಪಗಳನ್ನ ಕ್ಷಮಿಸಿ ಬಿಡುವುದು ದೇವರೊಬ್ಬನಿಂದೇ ಹೊರತು ಮತ್ಯಾರಿಂದ ಆದಿತು ಎಂದು ಅಂದುಕೊಳ್ಳುತ್ತಿದ್ರು. ಆದರೆ ಅವರು ಹಾಗಂದುಕೊಳ್ಳುವುದನ್ನ ಯೇಸು ತಿಳಿದುಕೊಂಡು ಅವರಿಗೆ, ನೀವು ನಿಮ್ಮ ಮನಸ್ಸಿನಲ್ಲಿ ಅಂದುಕೊಳ್ಳುವುದೇನು? ಯಾವುದು ಸುಲಭ? ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಅನ್ನುವುದೋ, ಎದ್ದು ನಡೆ ಅನ್ನುವುದೋ? ಆದರೆ ಪಾಪಗಳನ್ನು ಬಿಡುವುದಕ್ಕೆ ಮನುಷ್ಯ ಕುಮಾರನಿಗೆ, ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾದದ್ದು, ಮನುಷ್ಯ ಕುಮಾರನಿಗೆ ಭೂಲೋಕದಲ್ಲಿ ಅಧಿಕಾರ ಉಂಟೆಂಬುದು ನಿಮಗೆ ತಿಳಿಯಬೇಕು. ಇದೇ ಆ ಪುಸ್ತಕ 7ನೇ ಅಧ್ಯಾಯ 48-49ನೇ ವಚನಕ್ಕೆ ಬನ್ನಿ. 48-49. ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಎಂದು ಹೇಳಿದನು. ಆತನ ಸಂಗಡ ಊಟಕ್ಕೆ ಹೊರಗಿಕೊಂಡವರು ಪಾಪಗಳನ್ನು ಕ್ಷಮಿಸಿ ಬಿಡುವವನು ಇವನಾರು ಎಂದು ತಮ್ಮೊಳಗೆ ಅಂದುಕೊಂಡರು. ನನ್ನ ಸ್ವಾಮಿಗೆ ನೇರವಾಗಿ ಹೇಳ್ತೇನೆ, ಸಮಯ ದಾಟಿ ಹೋಗ್ತಾ ಇದೆ, ಸಂಕ್ಷಿಪ್ತವಾಗಿ ಹೇಳ್ಬಿಡ್ತಾನೆ, ವಿವರಣೆ ಕೊಡ್ಲಿಕ್ಕೆ ಹೋಗಲ್ಲ. ಇದು ದೇವರ ಮಗನಿಗಿರುವಂತ ಆ ಅಧಿಕಾರ. ಯಾವುದು? ದೇವರ ಮಗನಿಗೆ ಇರುವಂತ ಅಧಿಕಾರ ಏನಂದ್ರೆ ಕ್ಷಮಿಸಲ್ಪಡುವಂಥದ್ದು, ಅಥವಾ ಕ್ಷಮಿಸುವಂತ ಅಧಿಕಾರ. ಯಾವುದನ್ನ? ಪಾಪಗಳನ್ನ ಕ್ಷಮಿಸುವಂತ ಅಧಿಕಾರ ಆತನಿಗೆ ಇದೆ ಎಂಬುದಾಗಿ ನಾವು ನೋಡ್ತೇವೆ. ಹಾಗಾಗಿ ಆತನು ನಾನು ನೇರವಾಗಿ ಹೋಗ್ತೀನಿ, ನಮ್ಮ ತಪ್ಪುಗಳನ್ನ ಆತನು ಕ್ಷಮಿಸುವ ಅಧಿಕಾರವನ್ನ ಹೊಂದಿದ್ದು, ಅದೇ ಅಧಿಕಾರದ ಬಲದಲ್ಲಿ ನಮ್ಮ ತಪ್ಪುಗಳನ್ನ ಕ್ಷಮಿಸಿ ನಮ್ಮನ್ನ ಆತನ ಸಾಮೀಪ್ಯಕ್ಕೆ ದೇವರು ನಮ್ಮ ನಡೆಸಿದನು. ಈಗಲಾದರೂ ದೇವರ ಕ್ಷಮದಲ್ಲಿ ನಿಲ್ಲುವಂತ ಧೈರ್ಯ ನಮಗುಂಟು. ಹೌದಾ? ಸಮಕ್ಷಮದಲ್ಲಿ ನಿಲ್ಲುವಂತ ಧೈರ್ಯ ನಮಗುಂಟಲ್ವಾ? ಉಂಟು. ಇಲ್ಲ ಅಂತ ಯಾರಿಗೆ ಹೇಳಿಕ್ಕಾಗಲ್ಲ. ಆದ್ರೆ ಒಂದನ್ನು ಮಾತ್ರ ತಿಳ್ಕೊಳ್ಬೇಕು, ದೇವರು ನಮ್ಮನ್ನ ಕರ್ತನಾದಂತ ಯೇಸು ಕ್ರಿಸ್ತನು ಮನ್ನಿಸುವಂತ ಕ್ಷಮಿಸುವ ಅಧಿಕಾರವನ್ನ ಹೊಂದಿದ ಪ್ರಕಾರ ಆತನ ಮಕ್ಕಳನ್ನೇ ಆತನನ್ನೇ ಧರಿಸಿಕೊಂಡಿರ್ಬೇಕು. ಆತನನ್ನೇ ಹೊಂದಿಕೊಂಡಿರ್ತಕ್ಕಂಥ ನಾವು ಇತರರ ತಪ್ಪುಗಳನ್ನ ಕ್ಷಮಿಸುವಂತ ಅಧಿಕಾರ ನನಗುಂಟು. ಇದಿಲ್ಲವಾದ ಪಕ್ಷದಲ್ಲಿ ನಾವು ಕ್ರೈಸ್ತರಾಗಿರ್ಲಿಕ್ಕೆ ಸಾಧ್ಯ ಇಲ್ಲ, ಕ್ರಿಸ್ತನ ಹಿಂಬಾಲಕರಾಗ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ತೆ 28-19 ನೋಡ್ತೇವೆ, ಆತನ ಶಿಷ್ಯರಾಗ್ಲಿಕ್ಕೆ ಸಾಧ್ಯ ಇಲ್ಲ. ಪ್ರಿಯವಾದವರೇ, ನಾವು ಆಲೋಚನೆ ಮಾಡೋಣ. ನಾನು ಇಲ್ಲಿಗೆ ನಿಲ್ಲಿಸ್ತೇನೆ. 5 ವಿಷಯಗಳನ್ನ ಮಾತ್ರ ಇಲ್ಲಿ ಸಂದರ್ಭದಲ್ಲಿ, ಇನ್ನೂ ಅನೇಕ ವಿಷಯಗಳಿದೆ. ದೇವ್ರ ಚಿತ್ತವಾದ ಮುಂದಿನ ದಿನಗಳಲ್ಲಿ ಮಟ್ಟಿಗೆ ನಾನು ಧ್ಯಾನ ಮಾಡ್ಲಿಕ್ಕೆ ಇಷ್ಟಪಡ್ತೇನೆ. ಪ್ರಿಯವಾದವರೇ, ಮೊದಲನೇ ವಿಷಯ ನೋಡ್ತಾ ಬಂದ್ವಿ, ದೇವರ ಸ್ವಭಾವ ಕ್ಷಮಿಸುವಂತ ಸ್ವಭಾವ. ನನ್ನ ಸ್ವಭಾವ ಕ್ಷಮಿಸುವ ಸ್ವಭಾವ. ದೇವರು ತಮ್ಮನ್ನು ಕೃಪೆಯಿಂದಲೇ ನಮ್ಮನ್ನ ರಕ್ಷಿಸಿದನು. ನಾವು ಕ್ಷಮಿಸಿದನು. ನಾವು ಕೂಡ ಕರುಣೆ ಉಳ್ಳವರಾಗಿ, ಕೃಪೆ ಉಳ್ಳವರಾಗಿ, ಆತನಿಗಿದ್ದಂತ ಮನಸ್ಸನ್ನ ಹೊಂದಿದವರಾಗಿ ನಾವು ಕ್ಷಮಿಸುವಂತವರಾಗಿರ್ಬೇಕು. ಮೂರನೇ ವಿಷಯ ನೋಡ್ತಾ ಬಂದ್ವಿ, ಆತನ ರಕ್ತದಿಂದಲೇ ಶುದ್ಧೀಕರಿಸಲ್ಪಟ್ಟಿರುವುದು ನನಗೆ ನಿಜವಾಗಿ ಆ ಅನುಭವ ಆಗಿರುವುದಾದ್ರೆ ನಾನು ಕ್ಷಮಿಸಲೇಬೇಕಾದ ಅನಿವಾರ್ಯತೆ. ಈ ಪದ ಬಳಕೆ ಬಹಳ ಸೂಕ್ತವಾದದ್ದು. ಅನಿವಾರ್ಯತೆ ಅಂದ್ರೆ ಅರ್ಥ ಏನು ಅಂತಂದ್ರೆ ಬೇರೆ ಮಾರ್ಗ ಇಲ್ಲ, ಕ್ಷಮಿಸ್ಬೇಕು, ಇಲ್ಲ ಬೇರೆ ಕತೆ. ಅನಿವಾರ್ಯತೆ, ಕ್ಷಮಿಸಲೇಬೇಕಾದಂತ ಅನಿವಾರ್ಯತೆ. 2, 3, 4ನೇದಾಗಿ ನೋಡ್ತಾ ಬಂದ್ವಿ, ಆತನ ನಾವು ಮರಣದಿಂದ ಪಾರು ಮಾಡಿದಂತ ಆತನ ಒಂದು ಮರಣದಿಂದ ನಾವು ಪಾರಾಗಿದ್ದೇವೆಂಬುದಾಗಿ ನಮ್ಮಲ್ಲಿ ಅನಿಸುವುದಾದ್ರೆ, ಅಥವಾ ಅಂತ ಅನುಭವ ನಮಗಿರುವುದಾದ್ರೆ, ಅಥವಾ ಮರಣದಿಂದ ನಾನು ಬಿಡುಗಡೆ ಹೊಂದಿದ್ದೇನೆ, ನಿತ್ಯತ್ವ ಮರಣದಿಂದ ನಾನು ಬಿಡುಗಡೆ ಹೊಂದಿದ್ದೇನೆ ಎಂಬುದಾಗಿ ನಾನು ನಂಬುವುದಾದ್ರೆ ನಾನೇನ್ ಮಾಡ್ಬೇಕು? ನನ್ನನ್ನ ಮರಣದಿಂದ ತಪ್ಪಿಸಿದಂತ ಅಥವಾ ನನ್ನ ಪಾಪ
ಪಾಪಗಳನ್ನ ಕ್ಷಮಿಸಿ ನನ್ನನ್ನು ಮರಣದಿಂದ ಕ್ಷಮಿಸಿದಂತ ಆ ದೇವನಿಗೆ ಯೋಗ್ಯನಾಗಿ ನಿಲ್ಲಬೇಕು. 5ನೇ ವಿಷಯ, ಕೊನೆ ವಿಷಯ ನೋಡ್ತಾ ಬಂದ್ವಿ, ಆತನ ಅಧಿಕಾರದ ಅಡಿಗೆ ಆತನಿಗೆ ಎಲ್ಲಾ ಅಧಿಕಾರವನ್ನು ಹೊಂದಿದ್ದ. ಅದಕ್ಕೆ ನಾವು ದೇವರ ವಿಷಯದಲ್ಲಿ ಹೇಳ್ತೇವೆ, ಆತನ ಸರ್ವವ್ಯಾಪಿಯು, ಸರ್ವಜ್ಞಾನಿಯು, ಸರ್ವಾಧಿಕಾರಿಯು ಎಂಬುದಾಗಿ, ಸರ್ವಜ್ಞಾನ ಸರ್ವಶಕ್ತನೆಂಬುದಾಗಿ ನೋಡ್ತೇವೆ. ಪ್ರಿಯವಾದವ್ರೆ, ನಾನು ಇಂಥ ಅನುಭವದ ಸತ್ಯದಲ್ಲಿ ನಾನು ಇರುವುದಾದ್ರೆ ನಾನು ಕ್ಷಮಿಸುವಂತವನಾಗಿದೆ. ಒಂದು ವೇಳೆ ಈ ಒಂದು ಸತ್ಯವನ್ನ ಅರಿತಿದ್ದಾಗಿ ಕೂಡ ನಾನು ಕ್ಷಮಿಸದ ಹೋದ ಪಕ್ಷದಲ್ಲಿ, ಅನೇಕ ಸಂದರ್ಭದಲ್ಲಿ ಕೆಲವರನ್ನ ಒಂದು ಸನ್ನಿವೇಶ ನಾನು ನೋಡುವಾಗ ಅವರು ನಿಜವಾಗಿಯೂ ಕೂಡ ಗೊಳೋ ಅಂತ ಅಳ್ತಾ ಇದ್ದಾರ್ರಿ. ಇಲ್ಲ ಬ್ರದರ್, ನಾನ್ ತಪ್ಪಾಗಿದೆ, ನನಗೆ ಗೊತ್ತಿದೆ, ನನ್ನ ತಪ್ಪು, ಕ್ಷಮಿಸ್ಬಿಡ್ರಿ ಅಂತ. ಆದ್ರೆ ಆ ವ್ಯಕ್ತಿ ಒಬ್ಬ ಸಭಾ ಒಂದು ನಾಯಕರೆನಿಸ್ಕೊಂಡಂತವ್ರು ಆ ವ್ಯಕ್ತಿಯನ್ನ, ಆ ಸಹೋದರನ ಕ್ಷಮಿಸದೆ ಇರುವಂತದ್ದನ್ನ ನೋಡುವಾಗ ಬಹಳಷ್ಟು ದುಃಖಕರವಾದ ಸಂಗತಿ. ಪ್ರಿಯವಾದವ್ರೆ, ಈ 5 ವಿಷಯಗಳನ್ನ ನಮ್ಮ ಜೀವಿತದಲ್ಲಿ ಅಳವಡಿಸ್ಕೊಳ್ಳೋಣ. ಈ 5 ವಿಷಯಗಳು ನನ್ನ ಜೀವಿತದ ಇಲ್ಲದೆ ಹೋದ ಪಕ್ಷದಲ್ಲಿ ನಾನು ದೇವರ ಮಗನಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ದೇವರಿಂದ ಹುಟ್ಟಿದವನು ಒಳ್ಳೆಯದನ್ನೇ ಮಾಡ್ತಾನೆ ಎಂಬುದಾಗಿ ನಾವು ಯೋಹಾನ ಬರೆದ ಪತ್ರಿಕೆ 3ನೇ ಪತ್ರಿಕೆಯಲ್ಲಿ ಅದನ್ನು ಓದ್ತೇವೆ. ಅನೇಕ ವಿಷಯದಲ್ಲಿ ದೇವರಿಂದ ಹುಟ್ಟಿದವನು ಏನೇನು ಆಗಿದ್ದಾನೆ ಎಂಬತಕ್ಕಂಥ ಅನೇಕ ಅಂಶಗಳನ್ನ ಅಲ್ಲಿ ನಾವು ಓದ್ತೇವೆ. ಪ್ರಿಯ, ನಾನು ದೇವರ ಮಗನೇ ಆಗಿದ್ರೆ, ನಾನು ದೇವರಿಂದ ಹುಟ್ಟಿದ್ದೇ ಆಗಿದ್ದ ಪಕ್ಷದಲ್ಲಿ, ನಾನು ನೂತನ ಸ್ವಭಾವನ, ನೂತನ ಸೃಷ್ಟಿ ಆಗಿರುವಂತಹ ಪಕ್ಷದಲ್ಲಿ, ಆತನ ಕೃಪೆಯನ್ನ ಹೊಂದಿರುವಂತಹ ಪಕ್ಷದಲ್ಲಿ, ಆತನ ರಕ್ತದಿಂದ, ಆತನ ಮರಣದಿಂದ ನನಗೆ ಬಿಡುಗಡೆ ಆಗಿದೆ, ಕ್ಷಮಿಸಲ್ಪಟ್ಟಿದ್ದೇನೆ ಎಂಬತಕ್ಕಂಥ ಅನುಭವ ನನಗೂ ನಿಮ್ಗಿರುವುದಾದ್ರೆ, ನನ್ನ ಕ್ರಿಸ್ತಿಯ ಜೀವಿತದಲ್ಲಿ ಈ ಒಂದು ತತ್ವವನ್ನು ಅಳವಡಿಸಿಕೊಂಡು ನಾವು ಕರ್ತನನ್ನು ಮಹಿಮೆಪಡಿಸಬೇಕಾಗ್ತದೆ. ಆ ರೀತಿಯಲ್ಲಿ ಮಹಿಮೆಪಡಿಸ್ಲಿಕ್ಕೆ ಆಗುವಂತೆ ದೇವರು ತಾನೇ ನಮ್ಮನ್ನೆಲ್ಲರನ್ನು ಆಶೀರ್ವದಿಸಲಿ. ಹೇಗೋ ಪ್ರಿಯ